ವರಮಹಾಲಕ್ಷ್ಮಿ ಹಬ್ಬಕ್ಕೆ ದಿನಗಣನೆ. ಗಿನ್ನಿಸ್ ದಾಖಲೆ ಕಲಾವಿದೆಯ ಕಮಾಲ್ ಕುಂಚದಲ್ಲಿ ಅರಳಿದ ಮುಖವಾಡಗಳಿಗೆ ಹೆಚ್ಚಿದ ಬೇಡಿಕೆ. ಮೀಸಲು ಸರ್ಕಾರಿ ಜಾಗ ಖಾಸಗಿಯವರ ಪಾಲು ವಾಪಸ್ ಪಡೆಯಲು ಅಧಿಕಾರಿಗಳಲ್ಲಿ ಒತ್ತಾಯ. ನಿವೇಶನ ಮಂಜೂರಿಗೆ ಗ್ರಾಮಸ್ಥರ ಆಗ್ರಹ. ಚಿಕ್ಕಮ್ಮನಿಗೆ ಫೋನ್ ಮಾಡಿ ಅನುಚಿತ ವರ್ತನೆ ಆರೋಪ. ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ. ಜೀವನ್ಮರಣದ ನಡುವೆ ಯುವಕನ ಹೋರಾಟ. ಅರ್ಧಕ್ಕೆ ನಿಂತಿರುವ ಜಲ್ ಜೀವನ್ ಮಿಷನ್ ಯೋಜನೆ ಕಾಮಗಾರಿ. ಅಧಿಕಾರಿಗಳ ನಿರ್ಲಕ್ಷ್ಯ. ಹಿಡಿಶಾಪ ಹಾಕುತ್ತಿರುವ ಗ್ರಾಮಸ್ಥರು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮ. ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ಸಾಕು ಮಹಿಳೆಯರಿಗೆ ಎಲ್ಲಿಲ್ಲದ ಖುಷಿ. ಬೆಳ್ಳಿಯ ಮುಖವಾಡಗಳ ಕಡೆ ಮೊರೆ ಹೋಗ್ತಿದ್ರು. ಆದರೆ ಈಗ ಟ್ರೆಂಡ್ ಬದಲಾಗಿದ್ದು, ಕಲೆಯಲ್ಲಿ ಗಿನ್ನಿಸ್ ದಾಖಲೆ ಮಾಡಿದ ಕಲಾವಿದೆಯ ಕೈಯಿಂದ ಮೂಡಿಬಂದ ಬಣ್ಣ ಬಣ್ಣದ ವರಮಹಾಲಕ್ಷ್ಮಿ ಮುಖವಾಡಗಳಿಗೆ ಫುಲ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಹೀಗೆ ಬಣ್ಣದಿಂದ ಸುಂದರವಾಗಿ ವರಮಹಾಲಕ್ಷ್ಮಿ ದೇವಿಯನ್ನ ಆಕರ್ಷಕವಾಗಿ ಬಿಡಿಸ್ತಾ ಇರೋ ಕಲಾವಿದೆ ಹೆಸರು ಅನಿತಾ ಸಾಯಿ ಅಂತ. ಇವರು ಮೂಲತಃ ಬೆಂಗಳೂರಿನವರು. ಚಿಕ್ಕಬಳ್ಳಾಪುರದ ಹರ್ಷ ಎಂಬುವರ ಜೊತೆ ದಾಂಪತ್ಯ ಜೀವನವನ್ನು ಸಾಗಿಸ್ತಾ ಇರೋ ಇವರು ಚಿಕ್ಕ ವಯಸ್ಸಿನಿಂದಲೇ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಹಂಬಲವನ್ನು ಹೊಂದಿದ್ರು. ಅದರಂತೆ ಚಿತ್ರಕಲೆಯಲ್ಲಿ ಗಿನ್ನಿಸ್ ದಾಖಲೆ ಮಾಡಿ ಖ್ಯಾತಿ ಮೆರೆದಿದ್ದಾರೆ. ಏನೋ ಚಿಕ್ಕಬಳ್ಳಾಪುರ ನಗರದ ಟೌನ್ ಹಾಲ್ನಲ್ಲಿ ವೈಷ್ಣವಿ ಕ್ರಿಯೇಷನ್ಸ್ ಹೆಸರಿನಲ್ಲಿ ಟೈಲರಿಂಗ್ ಮಳಿಗೆ ತೆರೆದು ಅನಿತಾ ಆರ್ಟ್ಸ್ ಹಬ್ ಹೆಸರಿನಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ಚಿತ್ರಕಲೆ, ಕ್ಯಾರಿಯೋಗ್ರಫಿ ತರಬೇತಿ ನೀಡ್ತಾ ಬರ್ತಿದ್ದಾರೆ. ವಿಭಿನ್ನ ಮಾದರಿಯ ಚಿತ್ರಕಲೆಗಳನ್ನು ಬಿಡಿಸುವ ಮೂಲಕ ಹೆಸರುವಾಸಿಯಾಗಿರುವ ಅನಿತಾ ಸಾಯಿ ಅವರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ವಿಶೇಷವಾಗಿ ಮಾಡಬೇಕು ಅಂತ ತಂಜಾವೂರು ಪೇಂಟಿಂಗ್ ಶೈಲಿಯನ್ನು ಶುರು ಮಾಡಿಕೊಂಡ್ರು. ಆದರೆ ವರಮಹಾಲಕ್ಷ್ಮಿಯ ಈ ಮುಖಚಿತ್ರವನ್ನು ಬಿಡಿಸಿದ ನಂತರ ಸಾಕ್ಷಾತ್ ದೇವಿಯೇ ಕಣ್ಣ ಮುಂದೆ ಎದ್ದು ಬಂದ ಹಾಗೆ ಮೂಡಿಬಂದಿದ್ದು ನೋಡುಗರ ಗಮನ ಸೆಳೀತಾ ಇದೆ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಅನಿತಾ ಸಾಯಿ. ನಾನೊಂದು ಚಿಕ್ಕದಾಗೆ ಅನಿತಾಸ್ ಆರ್ಟ್ ಹಬ್ ಅಂತ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಅದ್ರದ್ದು ಏನೇನು ಅಂದರೆ ಫುಲ್ಲು ಆರ್ಟ್ ರಿಲೇಟೆಡ್ ಹೇಳ್ಕೊಡ್ತೀನಿ. ಆರ್ಟ್ ಅಂತಂದರೆ ನಿಮ್ಗೆ ಡೌಟ್ ಬರ್ಬೋದು ಏನೇನು ಎತ್ತಾಗೆ ಅಂತ. ಚಿತ್ರಕಲೆ ಬಿಡಿಸೋದು ಒಂದು ನನ್ನ ಹಾಬಿ ಆಗಿತ್ತು. ಚಿಕ್ಕ ಮಗುವಿಂದ ಮಾಡ್ತಿದ್ದೆ. ಅದನ್ನು ಹೋಗ್ತಾ ಅದು ಯಾವಾಗ ನನಗೆ ಸ್ಟೇಟ್ ಲೆವೆಲ್ ಗೋಲ್ಡ್ ಮೆಡಲ್ ಬಂತು ನಂಗೆ ಪೆನ್ಸಿಲ್ ಸ್ಕೆಚಿಂಗಲ್ಲಿ, ಆವಾಗಿನ ಒಂದು ಸ್ವಲ್ಪ ಸೀರಿಯಸ್ಸಾಗಿ ಮಾಡ್ತಾ ಹೋದೆ. ಆ್ಯಂಡ್ ಅಲ್ಲಿಂದ ಹಿಡ್ದು ಇನ್ನೂ ಒಂದು ಸ್ವಲ್ಪ ಹಂಗೆ ಮದುವೆ ಆದಮೇಲೆ ನಮ್ಮ ಹಸ್ಬೆಂಡ್ ಸಪೋರ್ಟಿಂದ ಒಂದು 35 ಇಯರ್ಸ್ ಅಂಡರ್ ಏಜ್ ಗ್ರೂಪ್ ಇರೋರಿಗೆ ಒಂದು ಕಾಂಟೆಸ್ಟ್ ಥರ ಕಂಡಕ್ಟ್ ಮಾಡಿದರು. ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಇದೆಲ್ಲರಿಗೂ ಗೊತ್ತಿರುತ್ತೆ. ಸೊ 35 ಇಯರ್ಸ್ ಅಷ್ಟರಲ್ಲಿರೋರಿಗೆ ಮಾತ್ರ ಪಾರ್ಟಿಸಿಪೇಷನ್ ಚಾನ್ಸ್ ಇತ್ತು. ಅದರಲ್ಲೂ ಪಾರ್ಟಿಸಿಪೇಟ್ ಮಾಡಿದೆ. ಆ್ಯಂಡ್ ಅದರಲ್ಲಿ ರನ್ನರ್ ಅಪ್ ಆಗಿ ಗೆದ್ದೆ, ಅಂದರೆ ಸೆಕೆಂಡ್ ಪ್ಲೇಸ್ ಬಂದಿತ್ತು. ಸೊ ತುಂಬ ಖುಷಿಯಾಗಿ ಈ ಕಲೆ ಇದೇನು ನನಗೆ ಬರುತ್ತೋ ಅದು ನನ್ನ ಅಲ್ಲೇ ಸ್ಟಾಪ್ ಆಗ್ದಿರಾ ನೆಕ್ಸ್ಟ್ ಜನ್ರೇಷನ್ಗೆ ಒಂದು ಸ್ವಲ್ಪ ಎಲ್ಲರಿಗೂ ಹೇಳ್ಕೊಡೋಣ ಅಂತ ಒಂದು ಹಾಬಿಯಿಂದ ಪ್ರೊಫೆಷನಾಗಿ ಅದನ್ನು ಇದು ಮಾಡಿದೆ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನಾನು 10th ಸ್ಟ್ಯಾಂಡರ್ಡಿಂದ ನಾನು ಕ್ಲಾಸಸ್ ಕಂಡಕ್ಟ್ ಮಾಡ್ತಾಯಿದ್ದೆ, ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲ. ಆ್ಯಂಡ್ ಅದನ್ನು ಚಿಕ್ಕ ಹಾಬಿಯಿಂದ ಹಿಡಿದು ಇವಾಗ ನಂದಾದ ಒಂದು ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದ್ದೀನಿ. ಅದರದ್ದು ಹೆಸರು ಅನಿತಾಸ್ ಆರ್ಟ್ ಹಬ್. ಆ್ಯಂಡ್ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇವಾಗ 3.5 months ಆಯಿತು ನಂದು ಓನ್ ಸ್ಟುಡಿಯೋ ಓಪನ್ ಮಾಡಿಕೊಂಡು. ಈ ಟೈಮಲ್ಲಿ ಆ್ಯಕ್ಚುಲಿ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಏನಾದರೂ ಮಾಡೋಣ, ಡಿಫ್ರೆಂಟಾಗಿರಬೇಕು. ಎಲ್ಲ ಕಡೆ ಫೈಬರ್ ಮುಖವಾಡ ಸಿಗುತ್ತೆ, ಅಷ್ಟು ಶ್ರೇಷ್ಠ ಅಲ್ಲ. ಆದ್ರೂ ಇವಾಗ ಮಾಡರ್ನೈಸ್ ಆಗಿರೋದ್ರಿಂದ ಏನೇನು ಬಂದಿದೆ, ಫಸ್ಟು ಅರ್ಶಿಣದಲ್ಲಿ ಮಾಡ್ತಿದ್ರು, ಮತ್ತು ವ್ಯಾಕ್ಸಲ್ಲಿ ಮಾಡ್ತಿದ್ರು, ಈ ಥರ ಒಂದೊಂದರಲ್ಲೇ ಮಾಡ್ತಾಯಿದ್ದು. ಇವಾಗ ಫೈಬರ್ ಮುಖವಾಡ ಎಲ್ಲ ಕಡೆ ಇಡ್ತಿದ್ರು. ಬಟ್ ಅದೇನೋ ಒಂದು ಸ್ವಲ್ಪ ಅದಕ್ಕೂ ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ನಾನು ಸ್ವಲ್ಪ ತಂಜಾವೂರು ಪೇಂಟಿಂಗ್ ಜಾಸ್ತಿ ಮಾಡ್ತಿದ್ದೆ. ತಂಜಾವೂರು ಪೇಂಟಿಂಗ್ ಆ್ಯಕ್ಚುಲಿ ಟ್ರೆಡಿಷ್ನಲ್ ಆರ್ಟ್, ತುಂಬ ಟ್ರೆಡಿಷ್ನಲ್ ಆರ್ಟು. ಅದರಲ್ಲಿ ಬರೀ ಗೋಲ್ಡ್ ಫಾಯಿಲ್, ಗೋಲ್ಡ್ ಶೀಟ್ಸಲ್ಲಿ ಮಾಡೋದು, ಮತ್ತು ಸ್ಟೋನ್ ವರ್ಕ್ ಇಟ್ಟು ಕುಂದನ್ಸು, ಎಮ್ರಲ್ಡ್ಸು, ಈ ಥರ ಎಲ್ಲ. ಅದನ್ನು ನೋಡ್ತಾ ಒಂದು ಸತಿ ಯಾರ್ದೋ ಬೇರೆಯವ್ರದನ್ನು ನಾನು ನೋಡಿದಾಗ ಅನಿಸಿದ್ದು ಮುಖವಾಡ ಮೇಲೆ ಮಾಡ್ಬೋದು. ಅದು ಬೆಳ್ಳಿ ಮುಖವಾಡಕ್ಕೆ ಒಂದು ಸ್ವಲ್ಪ ಯಾವಾಗಲೂ ಅರ್ಶಿಣನೇ ಹಾಕಿರ್ತಾರೆ. ಸೊ ಡಿಫ್ರೆಂಟಾಗೆ ಮಾಡೋಣ ಅಂತ ಅನಿಸಿ ಒಂದು ಟ್ರೈ ಮಾಡಿದ್ದು. ಸಿಂಪಲ್ಲಾಗೆ, ಕಾಸ್ಟ್ ಎಫೆಕ್ಟಿವ್, ಅಂದರೆ ಫ್ರೆಂಡ್ಲಿ ಇರಬೇಕು, ಎಲ್ಲರೂ ಲಕ್ಷ್ಮೀ ದೇವಿನ ಇಡಬೇಕು ಮನೆಯಲ್ಲಿ, ಆ ಥರ ಕಾಸ್ಟ್ ಎಫೆಕ್ಟಿವ್ ಆಗಿರಲಿ ಅಂತ ಈ ಸತಿ ನಾನು ಈ ಥರ ಮುಖವಾಡಕ್ಕೆ, ಜರ್ಮನ್ ಸಿಲ್ವರ್ ಮುಖವಾಡಕ್ಕೆ ತಂಜಾವೂರು ಪೇಂಟಿಂಗ್ನ ರೀಕ್ರಿಯೇಟ್ ಮಾಡಿದ್ದು. ಎರಡು ಮರ್ಜ್ ಮಾಡಿ ಒಂದು ಸ್ವಲ್ಪ ಅರ್ಶಿಣದ ಲುಕ್ಕು ಎಲ್ಲ ಇರಬೇಕು, ನಮ್ಮ ಟ್ರೆಡಿಷನ್ನು ಇರಬೇಕು, ಮಾಡ್ರನ್ ಆಗು ಕಾಣಿಸ್ಬೇಕು ಅಂತ ಈ ಸತಿ ಈ ಥರ ಮಾಡಿದ್ದೀನಿ. ಇದು ಬಂದು ತಂಜಾವೂರು ಲಕ್ಷ್ಮೀ ದೇವಿ.
ಅಂದಹಾಗೆ ಚಿತ್ರಕಲೆ ಕಲಾವಿದೆ ಅನಿತಾ ಸಾಯಿ ಅವರಿಗೆ ಪತಿ ಹಾಗೂ ಪೋಷಕರ ಸಹಕಾರದಿಂದ ಚಿಕ್ಕಬಳ್ಳಾಪುರದಲ್ಲಿ ತಮ್ಮ ಕಲೆಯನ್ನು ನೂರಾರು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುತ್ತಾ ಬರುತ್ತಿದ್ದಾರೆ. ಅದರಂತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವಿಯನ್ನು ನಾನಾ ರೀತಿಯಲ್ಲಿ ಸಿಂಗರಿಸಿ ಪೂಜಿಸಬೇಕು ಅಂತ ಮಹಿಳೆಯರು ಬಯಸ್ತಾರೆ. ಅದರಂತೆ ತಂಜಾವೂರು ಪೇಂಟಿಂಗ್ ಶೈಲಿಯ ಮೂಲಕ ವರಮಹಾಲಕ್ಷ್ಮಿಯ ಮುಖಚಿತ್ರವನ್ನು ಬಿಡಿಸಿ ಮುಖವಾಡಗಳನ್ನು ಸಿದ್ಧಪಡಿಸಿದ್ದಾರೆ. ಇವರ ಕಲೆಗೆ ಚಿಕ್ಕಬಳ್ಳಾಪುರದ ಜನ ಮನಸೋತಿದ್ದಾರೆ. ವರಮಹಾಲಕ್ಷ್ಮಿ ದೇವಿಯ ಮುಖಚಿತ್ರದ ಮುಖವಾಡಕ್ಕೆ ಫುಲ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಈಗಾಗಲೇ ಜನ ಬೆಳ್ಳಿಯ ಮುಖವಾಡ, ಫೈಬರ್ ಮುಖವಾಡ ನೋಡಿದ್ದಾರೆ. ಈಗ ಇಲ್ಲಿನ ತಂಜಾವೂರು ಪೇಂಟಿಂಗ್ ಇರುವ ಮುಖವಾಡ ನಗರದಾದ್ಯಂತ ಸದ್ದು ಮಾಡ್ತಾ ಇದೆ. ಇದರಿಂದ ಕಲೆಗೆ ಬೆಲೆ ಸಿಕ್ಕಂತಾಗಿದ್ದು ಪೋಷಕರು ಖುಷಿ ಪಟ್ಟಿದ್ದಾರೆ. ನನ್ನ ಹೆಸರು ಸಂಧ್ಯಾರಾಣಿ ಅಂತ. ನಾವು ಆ್ಯಕ್ಚುಯಲ್ಲಾಗಿ ಬೆಂಗಳೂರಲ್ಲಿದ್ವಿ. ಇಲ್ಲಿಗೆ ಬಂದು ಒಂದು 5 ತಿಂಗಳಾಗಿದೆ. ನಾನು ಮೊದಲಿಂದ ದೇವ್ರಿಗೆ ಸೀರೆ ಉಡ್ಸೋದು, ಅರಿಶಿನ ಹಾಕೋದು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಹೇಳ್ಕೊಡ್ತಾ ಇದ್ದೆ. ಅದನ್ನು ಅದೇ ಮಾಡ್ತಾಯಿದ್ವಿ ತುಂಬ. ನನ್ನ ಮಗಳು ಬಂದು ಆರ್ಟಲ್ಲಿ ತುಂಬ ಸ್ಪೆಷಲಿಸ್ಟ್ ಆಗಿದ್ದಾಳೆ. ಗಿನ್ನಿಸ್ ರಿಕಾರ್ಡ್ ಆಗಿದ್ದಾಳೆ, ಲಿಮ್ಕಾ ರಿಕಾರ್ಡ್ ಆಗಿದ್ದಾಳೆ, ಸ್ಟೇಟ್ ಲೆವೆಲ್ ಗೋಲ್ಡ್ ಮೆಡಲಿಸ್ಟು ಆಗಿದ್ದಾಳೆ. ಅವಳು ಆರ್ಟಲ್ಲಿ ತುಂಬಾ ಯಶಸ್ವಿ ಸಾಧಿಸಿದ್ದಾಳೆ. ನಾನು ಪ್ರತಿ ಸಲನೂ ನಾವು ಅರ್ಶಿನದ್ದು ಬೆಳ್ಳಿದೇ ಮಾಡ್ತಾಯಿದ್ದೀವಿ. ಈ ಸಲ ಏನಾದರೂ ಚೇಂಜ್ ಮಾಡಮ್ಮ ಅಂತ ನನ್ನ ಮಗಳಿಗೆ ಹೇಳಿದ್ದಕ್ಕೆ ಅವಳು ಕ್ರಿಯೇಟಿವಿಟಿ ಮೇಲೆ ತಾಂಜಾವೂರು ಪೇಂಟಿಂಗು ಮಕ್ವಾಡದ ಮೇಲೆ ಮಾಡಿದ್ದಾಳೆ. ಬೆಳ್ಳಿ ಮಕ್ವಾಡದ ಮೇಲೆ. ಬೆಳ್ಳಿ ಮಕ್ವಾಡ ಎಲ್ಲರಿಗೂ ತಗೊಳ್ಳೋಕ್ಕಾಗಲ್ಲ, ಕಾಸ್ಟ್ಲಿ ಆಗುತ್ತೆ. ಇದು ಜರ್ಮನ್ ಸಿಲ್ವರ್ ಅಂತ ಬಂದಿದೆ ಇವಾಗ. ಅದ್ರ ಮೇಲೆ ತಾಂಜಾವೂರು ಪೇಂಟಿಂಗ್ ಮಾಡಿದ್ದವಳು. ಹಾಗೆ ಮಾಡಿ ಆದಮೇಲೆ ನಮ್ಮ ಬೋಟಿಕ್ಕಲ್ಲಿ ಇಟ್ಟಿದ್ವಿ ನಾವು. ಅದನ್ನು ನೋಡಿ ಎಲ್ಲರೂ ಕೇಳಿದ್ರು, ತುಂಬ ಚೆನ್ನಾಗಿದೆ, ಯಾರು ಮಾಡಿಕೊಡ್ತಾರೆ ಹೆಂಗೆ ಅಂತ ತುಂಬ ಜನ ಕೇಳಿದ್ರು. ಯಾರು ಹೇಳ್ಕೊಡ್ತಾರೆ ಅಂತಲೂ ಕೇಳಿದ್ರು. ನನ್ನ ಮಗಳೇ ಮಾಡಿಕೊಡ್ತಾಳೆ ಅಂತ ಹೇಳಿದೆ. ಅವ್ರು ಎಲ್ಲರಿಗೂ ತುಂಬ ಇಷ್ಟ ಆಗಿ ತುಂಬ ಜನ ಕಲಿಯೋಕ್ಕೂ ಬಂದರು ಇಲ್ಲಿ ಇದನ್ನು ತಾಂಜಾವೂರು ಪೇಂಟಿಂಗು. ಹಂಗೆ ಕ್ಲಾಸ್ಗೂ ಬಂದರು, ಪರ್ಚೇಸ್ಗೂ ಬೇಕು ಅಂತ ಹೇಳಿದ್ರು. ನನ್ನ ಮಗಳು ಇವಾಗ ಅದನ್ನು ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದಾಳೆ. ತುಂಬ ಎಲ್ಲರೂ ಚಿಕ್ಕಬಳ್ಳಾಪುರದಲ್ಲಿ ತುಂಬ ಚೆನ್ನಾಗಿದೆ ಇದು ಆರ್ಟು ಅಂತ ಹೇಳ್ಬಿಟ್ಟು ಅವರು ಹೇಳಿದ್ದಾರೆ. ತುಂಬ ಜನನೂ ಇವಾಗ ಕಲಿತಾ ಇದ್ದಾರೆ. ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬಾ ಡಿಮ್ಯಾಂಡ್ ಬಂದಿದೆ. ಮಾಮೂಲಾಗಿ ಅರಿಶಿನ ಹಾಕೋದು, ತೆಂಗಿನಕಾಯಿ ಕಟ್ಟೋದು ಹಂಗಿತ್ತು. ಈ ಸಲ ಇದು ತಾಂಜಾವೂರು ಪೇಂಟಿಂಗ್ ಮಾಡಿರೋದ್ರಿಂದ ಎಲ್ಲರಿಗೂ ತುಂಬಾ ಇಷ್ಟ ಆಗಿ ಚಿಕ್ಕಬಳ್ಳಾಪುರದಲ್ಲಿ ಒಂಥರ ಅನಿತಾ ಆರ್ಟ್ ಹಬ್ಬ ಅಂದರೆ ಅನಿತಾ ಕೈಯಲ್ಲಿ ಕೆಲಸ ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ. ದೊಡ್ಡವರೆಲ್ಲನೂ ಅವ್ರ ಸೊಸೆಯಂದಿರಿಗೆ ಅನಿತಾನೇ ಹತ್ರನೇ ಕಲ್ತ್ಕೊಳ್ಳಿ, ಅಲ್ಲೇ ಮಾಡಿ ಅಂತ ತುಂಬ ಜನ ಬರ್ತಾ ಇದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ. ಇದೊಂದು ನನಗೆ ಹೆಮ್ಮೆ ವಿಷಯ ಆಗಿದೆ. ನನ್ನ ಮಗಳು ಇಷ್ಟೊಂದು ಮುಂದುವರೆದಿದ್ದಾಳೆ, ಚಿಕ್ಕಬಳ್ಳಾಪುರದಲ್ಲಿ ಹೆಸರು ತಗೊಂಡಿದ್ದಾಳೆ, ಇಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾಳೆ ಅಂದರೆ ನನಗೆ ತುಂಬ ಖುಷಿ ಆಯಿತು. ಇವಾಗ ಮಹಿಳೆಯರಿಗೂ, ಗೃಹಿಣಿಯರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೃಹಿಣಿಯರಿಗೆಲ್ಲರಿಗೂ ಯೂಸ್ ಆಗೋದು. ಯಾವ ಹಬ್ಬ ಮಾಡದಿರ ಇರಲಿ, ವರಮಹಾಲಕ್ಷ್ಮಿ ಹಬ್ಬ ಮಾತ್ರ ಎಲ್ಲರೂ ಮಾಡ್ತಾರೆ. ಯಾವ ಕ್ಯಾಸ್ಟ್ ಅವರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕ್ಯಾಸ್ಟ್ ಅನ್ನೋದೇ ಇಲ್ಲ. ಇಂಥ ಮತದವ್ರು ಮಾಡಬೇಕು ಅಂಥದ್ದೇನೂ ಇಲ್ಲ. ಎಲ್ಲರೂ ಅವ್ರ ಶಕ್ತಿಗೆ ತೋಚ್ದಂಗೆ ಮಾಡ್ತಾರೆ. ಬಟ್ ಇದನ್ನು ಬೆಳ್ಳಿಲೇ ಮಾಡಬೇಕು ಅಂತೇನೂ ಇಲ್ಲ. ಇದು ಜರ್ಮನ್ ಸಿಲ್ವರ್ ತಗೊಂಡು ಬೆಳ್ಳಿಯೋದಕ್ಕಿಂತ ಚೆನ್ನಾಗಿ ದೇವರೇ ಬಂದು ನಮ್ಮ ಮನೆಯಲ್ಲಿ ಕೂತ್ಕೊಂಡಂಗೆ ನಾವು ಅಲಂಕಾರ ಮಾಡ್ಬೋದು. ಅದರಿಂದ ಲಕ್ಷ್ಮಿ ಅನುಗ್ರಹನೂ ನಮಗೆ ತುಂಬ ಬರುತ್ತೆ. ನಾವು ಭಕ್ತಿಯಿಂದ ಇದನ್ನು ಮಾಡ್ತೀವಿ, ತುಂಬ ಬರುತ್ತೆ ಅಂತ ನನಗೂ ನಂಬಿಕೆ. ಹಂಗೆ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲರೂ ಬಂದು ಕಲಿತಾ ಇದ್ದಾರೆ. ಇನ್ನು ಈ ವರ್ಷ ಮಹಿಳೆಯರು ವಿಭಿನ್ನವಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವರನ್ನ ಕೂರಿಸಬೇಕು ಅಂತ ಪ್ಲಾನ್ ಮಾಡಿದರೆ ಗಿನ್ನಿಸ್ ದಾಖಲೆ ಕಲಾವಿದೆಯ ಕೈಯಲ್ಲಿ ಮೂಡಿಬಂದಂತಹ ತಂಜಾವೂರು ಪೇಂಟಿಂಗ್ ಮೂಲಕ ಅರಳಿದ ವರಮಹಾಲಕ್ಷ್ಮಿಯ ಮುಖವಾಡಗಳಿಗೆ ಡಿಮ್ಯಾಂಡ್ ಆಗಿ ಚಿಕ್ಕಬಳ್ಳಾಪುರದಾದ್ಯಂತ ಹಾಟ್ ಟಾಪಿಕ್ ಆಗಿ ಪರಿಣಮಿಸಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದು ಕಡೆ ಗ್ರಾಮದ ಜನರಿಗೆ ಮೀಸಲಿಟ್ಟಿದ್ದ ಸರ್ಕಾರಿ ಜಮೀನನ್ನು ಖಾಸಗಿ ವ್ಯಕ್ತಿಗಳಿಗೆ ಮಂಜೂರು ಮಾಡಿದ್ದು, ಕೂಡಲೇ ಮಂಜೂರು ಮಾಡಿರುವ ಜಮೀನನ್ನು ಸರ್ಕಾರ ವಾಪಸ್ ಪಡೆದು ನಿವೇಶನಗಳಿಗೆ ಮಂಜೂರು ಮಾಡಬೇಕೆಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಕೇಳಬೇಕು. ನಾನು ಎರಡಕ್ಕಲ್ಲ, ಅದು ನೀವು ಹೇಳ್ಬೇಕು. ಇದಂತೂ ಇವ್ರ ಕ್ವಶನ್ ಇದಾರೆ, ಕನ್ಫರ್ಮ್ ಆಯ್ತು. ಅದನ್ನ ನೀವು ಹೇಳ್ಬೇಕು. ನೋಡಿ ಸ್ವಾಮಿ, ಗ್ರಾಂಟ್ ಮಾಡಿದಾರ, ಅವ್ರ ಕ್ವಶನ್ ಇದ್ರೆ ಅದೇನೋ ದೇಶಾಂಕ ಆ್ಯಪ್ ನೀನು ಹೇಳಿದಾಗ 3 ವರ್ಷದ ಬರೀ 3 ತಿಂಗಳಿಂದ ಕ್ವಶನ್ ಇದ್ರೆ ಇವೆಲ್ಲ
ಗುಡಿಬಂಡೆ ತಾಲೂಕಿನ ಎಲ್ಲೋಡು ಸರ್ವೆ ನಂಬರ್ 200ರಲ್ಲಿ ಇದ್ದ 17 ಎಕರೆ ಜಮೀನನ್ನ ಎಲ್ಲೋಡು ಹಾಗೂ ಇತರೆ ಗ್ರಾಮಸ್ಥರಿಗೆ ನಿವೇಶನ ನೀಡಬೇಕೆಂದು ಮೀಸಲಿಡಲಾಗಿತ್ತು. ಇದೀಗ ಸದ್ರಿ ಜಮೀನಿನ ಪೈಕಿ ಕೇವಲ 5 ಎಕರೆ ಮಾತ್ರ ನಿವೇಶನಗಳಿಗೆ ಮಂಜೂರು ಮಾಡಿ ಉಳಿಕೆ ಜಮೀನನ್ನ ಖಾಸಗಿ ವ್ಯಕ್ತಿಗಳಿಗೆ ಮಂಜೂರು ಮಾಡಿದ್ದಾರೆ. ಅನುಭವದಲ್ಲೇ ಇಲ್ಲದ ವ್ಯಕ್ತಿಗಳಿಗೆ ಅಧಿಕಾರಿಗಳು ಜಮೀನು ಹೇಗೆ ಮಂಜೂರು ಮಾಡಿದ್ದಾರೆ ಎಂದು ಆರೋಪಿಸಿ ಎಲ್ಲೋಡು ಗ್ರಾಮಸ್ಥರು ನಿವೇಶನಗಳಿಗೆ ಮಂಜೂರು ಮಾಡಿರುವ ಜಮೀನಿಗೆ ಪ್ರವೇಶಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಈ ವೇಳೆ ಎಲ್ಲೋಡು ಗ್ರಾಮ ಪಂಚಾಯಿತಿ ಸದಸ್ಯ ಹರೀಶ್ ಮಾತನಾಡಿ, ಬಡವರು ನಿವೇಶನಗಳಿಗೆ ಮೀಸಲಿಟ್ಟ ಜಮೀನನ್ನ ಅಧಿಕಾರಿಗಳು ಅಕ್ರಮವಾಗಿ ಯಾವುದೇ ಸ್ವಾಧೀನದಲ್ಲಿ ಇಲ್ಲದ ವ್ಯಕ್ತಿಗಳಿಗೆ ಮಂಜೂರು ಮಾಡಿದ್ದಾರೆ. ಈಗ ಖಾಸಗಿ ವ್ಯಕ್ತಿಗಳು ಸಹ ಉಳುಮೆ ಮಾಡಿದ್ದಾರೆ. ಇನ್ನು ಜನರಿಗೆ ಹೇಗೆ ನಿವೇಶನ ಮಂಜೂರು ಮಾಡುವುದು? ಕೂಡಲೇ ಅಧಿಕಾರಿಗಳು ಅಕ್ರಮವಾಗಿ ಮಂಜೂರು ಮಾಡಿರುವ ಜಮೀನನ್ನ ಮತ್ತೆ ವಾಪಸ್ಸು ಪಡೆದು 3 ಗ್ರಾಮಗಳ ಬಡವರ ನಿವೇಶನಗಳನ್ನ ನೀಡಲು ಮೀಸಲಿಡಬೇಕು ಎಂದು ಮನವಿ ಮಾಡಿದ್ದಾರೆ. ಪತ್ರಕರ್ತರ ಮಿತ್ರರಿಗೆ ನಮಸ್ಕಾರ. ಇವತ್ತು ಕರೆದಿರೋ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಎಲ್ಲೋಡು ಗ್ರಾಮ ಪಂಚಾಯತಿ ಹತ್ರ ನಮ್ಮ ಎಲ್ಲೋಡು ಗ್ರಾಮದ 200 ಸರ್ವೆ ನಂಬರಲ್ಲಿ 17 ಎಕರೆ ಚಿಲ್ಲರೆ ಭೂಮಿ ಐತೆ. ಅದನ್ನು ನಾವು ಎಲ್ಲೋಡು ಗ್ರಾಮಸ್ಥರು ಎಲ್ಲರೂ ಸೇರಿ ನಮ್ಮ ಗ್ರಾಮಕ್ಕೆ ಸೈಡ್ಗೆ ಪಂಚಾಯಿತಿಗೆ ಹಾಸ್ಪಿಟ್ಲಿಗೆ ಆಫೀಸ್ಗೆ ಅಂತ ಇಟ್ಕೊಂಡಿದ್ವಿ. ಅದು ಸುಮಾರು ವರ್ಷಗಳು 100 ವರ್ಷದಿಂದ ಇಟ್ಕೊಂಡಿದ್ವಿ. ಫಸ್ಟ್ ಅದನ್ನು ಕ್ಲೀನ್ ಮಾಡೋಕ್ಕಂತ ಹೋಗಿದ್ವಿ. ಅದು ಮತ್ತೆ ಎಲ್ಲರೂ ಸೇರಿ ಯಾರಿಗೂ ಬೇಡ, ಇದು ಊರು ಗ್ರಾಮಕ್ಕೆ ಬೇಕಂತ 200 ಸರ್ವೆ ನಂಬರ್ ಇರುವಂಥ ಭೂಮಿನೆಲ್ಲನೂ ಹಂಗೆ ಇಟ್ಕೊಂಡಿದ್ವಿ. ಅದು 17 ಎಕರೆ ಚಿಲ್ಲರೆ. ಈಗ ಆ ಭೂಮಿನ ಏನು ಮಾಡಿದಾರಪ್ಪ ಅಂತ ಹೇಳಿದ್ರೆ, ನಾವು ಪಂಚಾಯತಿಗೆ ಅಂತ ಮೊನ್ನೆ ನಾವು ಸರ್ವೆ ಮಾಡಿ ಸೈಟ್ ಮಾಡೋಣ ಅಂತ ಹೋದಾಗ ಅದು ನಮ್ಗೆ ಗೊತ್ತೇ ಇಲ್ಲ, ನಾವು ನೋಡ್ಕೊಂಡೇ ಇಲ್ಲ. ಯಾರಿಗೂ ಗೊತ್ತಾಗ್ದಿರ, ಯಾರಿಗೂ ತಿಳಿಸ್ದಿರ, ಏನು ಮಾಡ್ದಿರ, ಅದರಲ್ಲಿ ಏನು ಅನುಭವಕ್ಕೇ ಹೋಗ್ದಿರನೇ ಅದರಲ್ಲಿ ಭೂಮಿಯನ್ನು ಬೇರೆ ಅವ್ರಿಗೆ ಮಂಜೂರು ಮಾಡಿಬಿಟ್ಟಿದ್ದಾರೆ. ಒಬ್ಬರಿಗೆ 5 ಎಕರೆ ಮಾಡಿದ್ದಾರೆ ಪಂಚಾಯತಿಗಂತ, ಮಿಕ್ಕಿದ್ದು 3 ಎಕರೆ ಪಾರ್ವತಮ್ಮ ಅಶ್ವಥ ರೆಡ್ಡಿ ಅವ್ರಿಗೆ ಮಾಡಿಬಿಟ್ಟಿದ್ದಾರೆ. ಮತ್ತು ಇನ್ನು 2 ಎಕರೆ 20 ಕುಂಟೆ ಬಂದುಬಿಟ್ಟು ಲಕ್ಷ್ಮೀದೇವಮ್ಮ ಆಲ್ರೆಡಿ ಅವ್ರಿಗೆ ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ ಅನುಭವದಲ್ಲೇ ಇಲ್ಲದೇ ಇದ್ದಾಗ ಮಾಡಿಬಿಟ್ಟಿದ್ದಾರೆ. ಅದು ಇನ್ನೂ ಈಗ ಕ್ಲೀನ್ ಮಾಡಿ ಅವರು 3 ತಿಂಗಳಾಗೈತೆ ಅಷ್ಟೇ. ಅದು ಮಂಜೂರಾಗಿಬಿಟ್ಟು 18-19ರಲ್ಲೇನೋ ಆಗಿರೋ ಸರ್. ಅದಾಗಿ ಅವಾಗಲೇ 8-10-12 ವರ್ಷನೋ ಆಗೈತೆ. ಅದಾಗಿ ಅದನ್ನು ಈಗ ಜನರಿಗೆ ಸೈಟ್ ಕೊಡೋಕ್ಕಂತ ಹೋದಾಗ ನಾವು ನೋಡಿದಾಗ ಅಲ್ಲಿ ನಮಗೆ ಖಾಲಿ ಜಾಗನೇ ಇಲ್ಲ. ನಾವು ಸರ್ವೆ ಮಾಡೋಕ್ಕಂತ ಹೋದಾಗ ಅಲ್ಲಿ ಖಾಲಿ ಜಾಗ ಸಿಗಲಿಲ್ಲ. ಮತ್ತು ನಾವು ನಮ್ಮ ಪಂಚಾಯತಿಯಲ್ಲಿ ಬಂದು ನಾವೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದು ನೋಡಿದ್ವಿ. ಇಲ್ಲೂ 5 ಎಕರೆ ಮಾತ್ರ ಆಗಿತ್ತು ಗ್ರಾಮ ಪಂಚಾಯತ್ಗೆ. ಮಿಕ್ಕಿದ್ದೆಲ್ಲ ನೋಡಿದ್ರೆ ಬೇರೆಯವ್ರಿಗೆ ಅನುಭವಕ್ಕೆ ಹೋಗಿಲ್ಲ, ಏನೂ ಇಲ್ಲ. ಆದರೆ ಡಾಕ್ಯುಮೆಂಟ್ ಮಾಡಿಕೊಟ್ಬಿಟ್ಟಿದ್ದಾರೆ. ಈಗ ಮತ್ತೆ ನಾವು ದಂಡಾಧಿಕಾರಿಗಳಿಗೆ ತಿಳಿಸಿದ್ವಿ, DC ಆಫೀಸಲ್ಲಿ ತಿಳಿಸಿದ್ವಿ, ತಾಲೂಕು ಆಫೀಸಲ್ಲಿ ತಿಳಿಸಿದ್ವಿ, ಮತ್ತು ಎಲ್ರಿಗೂ ತಿಳಿಸಿದ್ವಿ. ಮತ್ತು ಇವತ್ತು ಬಂದು ನಮ್ಮ ADL ಅವರು DDLR ಅವರು ಬಂದು ಸ್ಪಾಟ್ಗೆ ಬಂದು ಎಲ್ಲ ಇನ್ಸ್ಪೆಕ್ಷನ್ ಮಾಡಿದ್ರು. ಅದು ಅನುಭವಕ್ಕೆ ಯಾವುದೂ ಬಂದಿಲ್ಲ. ಇಲ್ಲದೇ ಇದ್ದಾಗಲೂ ಬೇಕಂತಾನೆ ಪಾನಿಗಳು ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಎಲ್ಲ ಬರ್ಕೊಂಡು ಹೋಗಿದ್ದಾರೆ. ಇನ್ನು ಈ ವೇಳೆ DDLR ಹಾಗೂ ADLR ಜಮೀನನ್ನ ಸರ್ವೆ ಮಾಡುತ್ತಿದ್ದಾಗ ಜನರು ಅಡ್ಡಗಟ್ಟಿ ಈ ಜಾಗ ನಮ್ಮ ನಿವೇಶನಗಳಿಗೆ ಮೀಸಲಿಡಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ವೇಳೆ ಎಲ್ಲೋಡು ಗ್ರಾಮದ 100 ಗ್ರಾಮಸ್ಥರು ಆಗಮಿಸಿದ್ರು. NV ವೆಂಕಟೇಶ್, MMTV ನ್ಯೂಸ್, ಗುಡಿಬಂಡೆ. ಚಿಕ್ಕಮ್ಮನಿಗೆ ಪದೇ ಪದೇ ಫೋನ್ ಮಾಡುತ್ತಿರುವುದನ್ನು ಪ್ರಶ್ನಿಸಿದ್ದಕ್ಕೆ ಚಾಕುವಿನಿಂದ ಮಾರಣಾಂತಕವಾಗಿ ಹಲ್ಲೆ ಮಾಡಿರುವ ಘಟನೆ ಗೌರಿಬಿದನೂರು ತಾಲೂಕಿನಲ್ಲಿ ನಡೆದಿದೆ. ಚಿಕ್ಕಮ್ಮನಿಗೆ ಪದೇ ಪದೇ ಫೋನ್ ಮಾಡುತ್ತಿರುವುದನ್ನ ಪ್ರಶ್ನಿಸಿದ್ದಕ್ಕೆ ಚಾಕುವಿನಿಂದ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ಘಟನೆ ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ನಡೆದಿದೆ. ತಾಲೂಕಿನ ಹೊಸೂರು ಗ್ರಾಮದ 21 ವರ್ಷದ ಭಾನುಪ್ರಕಾಶ್ ಗಂಭೀರ ಹಲ್ಲೆಗೊಳಗಾದ ವ್ಯಕ್ತಿಯಾಗಿದ್ದು, ಅದೇ ಗ್ರಾಮದ 23 ವರ್ಷದ ಇಮ್ರಾನ್ ಹಾಗೂ 23 ವರ್ಷದ ನವಾಜ್ ಹಲ್ಲೆ ಮಾಡಿರುವ ಆರೋಪಿಗಳಾಗಿದ್ದಾರೆ. ಚಿಕ್ಕಪ್ಪ ಪ್ರಕಾಶ್ ರಾವ್ ಎಂಬುವವರ ಪತ್ನಿಗೆ ಇಮ್ರಾನ್ ಫೋನ್ ಮಾಡಿದ್ದ ಎಂಬ ವಿಚಾರಕ್ಕೆ ಇಮ್ರಾನ್ ಅನ್ನ ಹುಡುಕಿಕೊಂಡು ಪ್ರಕಾಶ್ ರಾವ್ ಮತ್ತು ಅಣ್ಣನ ಮಗ ಭಾನುಪ್ರಕಾಶ್ ಹೋಗಿದ್ದು, ಕೋಟಾಲ ತಿನ್ನೆ ಬಳಿ ಇಮ್ರಾನ್ನೊಂದಿಗೆ ಗಲಾಟೆ ಮಾಡಿಕೊಂಡು ಬಡಿದಾಡಿಕೊಂಡಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಾಕಷ್ಟು ಮನನೊಂದ ಇಮ್ರಾನ್ ಹಾಗೂ ಸ್ನೇಹಿತ ನವಾಜ್ ಸೇರಿಕೊಂಡು ಹೊಸೂರು ಗ್ರಾಮದಲ್ಲಿನ ಭಾನುಪ್ರಕಾಶ್ ಮನೆಯ ಬಳಿ ಹೋಗಿ ಚಾಕುವಿನಿಂದ ಮಾರಣಾಂತಿಕ ಹಲ್ಲೆ ನಡೆಸಿ ಎಸ್ಕೇಪ್ ಆಗಿದ್ದಾರೆ. ತದನಂತರ ಭಾನುಪ್ರಕಾಶ್ನನ್ನ ಕುಟುಂಬಸ್ಥರು ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿದ್ದು, ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಿದ್ದು, ಭಾನುಪ್ರಕಾಶ್ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾನೆ. ಈತ ಭಾನುಪ್ರಕಾಶ್ ಕುಟುಂಬಸ್ಥರು ಗೌರಿಬಿದನೂರು ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಿಸಿದ್ದು, ಅದರಂತೆ ಇಮ್ರಾನ್ ಹಾಗೂ ನವಾಜ್ ಎಂಬುವವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಇಮ್ರಾನ್ ಕಳೆದ 2 ವರ್ಷಗಳ ಹಿಂದೆ ಚಿಕ್ಕಪ್ಪ ಪ್ರಕಾಶ್ ರಾವ್ ಪತ್ನಿಗೆ ಕಾಲ್ ಮಾಡಿ ಅನುಚಿತವಾಗಿ ವರ್ತಿಸಿದ್ದು, ಇದೇ ವಿಚಾರವಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು, ನಂತರ ರಾಜಿ ಪಂಚಾಯಿತಿಯೊಂದಿಗೆ ಸಂಧಾನವಾಗಿತ್ತು. ಆದರೆ ಕಳೆದ ದಿನ ಮತ್ತೆ ಇಮ್ರಾನ್ ಪ್ರಕಾಶ್ ರಾವ್ ಪತ್ನಿಗೆ ಫೋನ್ ಮಾಡಿದ್ದು,
ಇದೇ ವಿಚಾರವಾಗಿ ಪ್ರಶ್ನಿಸಿದ್ದ ಭಾನುಪ್ರಕಾಶ್ ಮೇಲೆ ಹಲ್ಲೆ ಮಾಡಿರುವುದಾಗಿ ತಿಳಿದು ಬಂದಿದೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ಗೌರಿಬಿದನೂರು ಗ್ರಾಮಾಂತರ ಠಾಣೆಯ ಪೊಲೀಸರು ಇಬ್ಬರನ್ನ ವಶಪಡಿಸಿಕೊಂಡು ಹಲ್ಲೆಗೆ ಬಳಸಿದ್ದ ಮಾರಕಾಸ್ತ್ರಗಳನ್ನು ವಶಪಡಿಸಿಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ ಬಿಆರ್ಕೆ ಕಾಂಪ್ಲೆಕ್ಸ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಮದುವೆ, ನಾಮಕರಣ ಸೇರಿದಂತೆ ಎಲ್ಲ ರೀತಿಯ ಶುಭ ಕಾರ್ಯಕ್ರಮಗಳು ಹಾಗೂ ಸಭೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ತಾಣ. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, ಲಿಫ್ಟ್ ಸೌಲಭ್ಯವನ್ನ ಹೊಂದಿದೆ. ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು, ಸುಸಜ್ಜಿತ ಡೈನಿಂಗ್ ಹಾಲ್, ಉತ್ತಮ ನೀರಿನ ವ್ಯವಸ್ಥೆಯನ್ನ ಹೊಂದಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ ಬಿಆರ್ಕೆ ಕಾಂಪ್ಲೆಕ್ಸ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449523801. ಅನದರ್ ನಂಬರ್ 9972235780. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ, 1ನೇ ಮಹಡಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜೆತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. ಇಎಂಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಶ್ರೀ ಕೆವಿ ಕಾಲೇಜ್ ಆಫ್ ಫಾರ್ಮಸಿ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಡಿ ಫಾರ್ಮಾ ಕನಿಷ್ಠ ವಿದ್ಯಾರ್ಹತೆ, ದ್ವಿತೀಯ ಪಿಯುಸಿ ಪಿಸಿಎಂಬಿ, ಪಿಸಿಎಂಸಿಎಸ್, ಪಿಸಿಬಿ, ಪಿಸಿಎಂ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ತರಬೇತಿ ಅವಧಿ 2 ವರ್ಷಗಳು. ವಿವಿಧ ವಲಯಗಳಲ್ಲಿ ಉದ್ಯೋಗಾವಕಾಶಗಳು ಇರುತ್ತದೆ. ಬಿ ಫಾರ್ಮಾ ಕನಿಷ್ಠ ವಿದ್ಯಾರ್ಹತೆ, ದ್ವಿತೀಯ ಪಿಯುಸಿ ಪಿಸಿಎಂಬಿ, ಪಿಸಿಎಂಸಿಎಸ್, ಪಿಸಿಬಿ, ಪಿಸಿಎಂ ತರಬೇತಿ ಅವಧಿ 4 ವರ್ಷಗಳು. ವಿವಿಧ ವಲಯಗಳಲ್ಲಿ ಉದ್ಯೋಗಾವಕಾಶಗಳು ಅಧಿಕವಾಗಿರುತ್ತದೆ. ಲ್ಯಾಟ್ರಲ್ ಎಂಟ್ರಿ, ಡಿ ಫಾರ್ಮಾ ಪಾಸಾದ ವಿದ್ಯಾರ್ಥಿಗಳು ನೇರವಾಗಿ 2ನೇ ವರ್ಷದ ಬಿ ಫಾರ್ಮಾಗೆ ದಾಖಲಾಗಬಹುದು. ಕ್ಯಾಂಪಸ್ ಸೆಲೆಕ್ಷನ್, ವಿದ್ಯಾರ್ಥಿ ವೇತನ ವ್ಯವಸ್ಥೆ ಇರುತ್ತದೆ. ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕೆವಿ ನವೀನ್ ಕಿರಣ್ ರವರು ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ ಏರ್ಪಡಿಸಿ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಜವಾಬ್ದಾರಿ ಕುರಿತು ಅರಿವು ಮೂಡಿಸಲಾಗುವುದು. ಎಂಎಸ್ ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಸ್ಟಡೀಸ್, ಸ್ಥಳ ನವರತ್ನ ಅಗ್ರಹಾರ, ಸಾದಹಳ್ಳಿ ಗೇಟ್, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹತ್ತಿರ, ಬೆಂಗಳೂರು. ಎಂಎಸ್ ಡಿಗ್ರಿ ಕಾಲೇಜ್ 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಬಿಸಿಎ, ಬಿಕಾಂ, ಬಿಬಿಎ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ.
95% ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು. ನಮ್ಮಲ್ಲಿ ಪರಿಣಿತ ಶಿಕ್ಷಕರಿಂದ ಉತ್ತಮ ಕಲಿಕಾ ವಾತಾವರಣ, ಸಾಂಸ್ಕೃತಿಕ, ಕ್ರೀಡೆ ಸೇರಿದಂತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಸಾರಿಗೆ ಸೌಲಭ್ಯ, ಹಾಸ್ಟೆಲ್ ವ್ಯವಸ್ಥೆ, ಹೈಜಿನಿಕ್ ಫುಡ್ ಕ್ಯಾಂಟೀನ್ ಹೊಂದಿದೆ. ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಫೆಸಿಲಿಟಿ ಸಹ ಇದೆ. ಶುಲ್ಕದ ಚಿಂತೆ ಬಿಡಿ, ಶಿಕ್ಷಣಕ್ಕೆ ಒತ್ತು ನೀಡಿ. ಯುಜಿ ಕೋರ್ಸಸ್ BCA 25,000, BBA 25,000, BCom 20,000 ರೂಗಳು ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035992784. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೇಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಇಲ್ಲೊಂದು ಕಡೆ 1 ವರ್ಷದ ಹಿಂದೆ ಪ್ರಾರಂಭಗೊಂಡಿರುವ ಜಲ್ ಜೀವನ್ ಮಿಷನ್ ಯೋಜನೆ ಕಾಮಗಾರಿಯೇ ಇನ್ನೂ ಪೂರ್ಣಗೊಂಡಿಲ್ಲ ಎಂದು ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ. ಬಿಡಲೇಬೇಕು ಜಲಜೀವನ್ ಮಿಷನ್ ನೀರು ಕೂಡಲೇ ಬಿಡಲೇಬೇಕು. ಜಲಜೀವನ್ ಮಿಷನ್ ನೀರು ಬಿಡಲೇಬೇಕು. ಕಾಮಗಾರಿ ಪೂರ್ಣಗೊಳಿಸಲೇಬೇಕು. ಕಾಮಗಾರಿ ಪೂರ್ಣಗೊಳಿಸಬೇಕು. ಬಾಗೇಪಲ್ಲಿ ತಾಲೂಕಿನ ಜೂಲಪಾಳ್ಯ ಗ್ರಾಮ ಪಂಚಾಯಿತಿ ಕೇಂದ್ರ ಭಾಗದಲ್ಲಿ ನೆನೆಗುದಿಗೆ ಬಿದ್ದಿರುವ ಜಲ್ ಜೀವನ್ ಮಿಷನ್ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಮನೆಗಳಿಗೆ ಶುದ್ಧ ಕುಡಿಯುವ ನೀರು ಪೂರೈಸುವಂತೆ ಒತ್ತಾಯಿಸಿ ಗ್ರಾಮದ ಅಂಬೇಡ್ಕರ್ ಪುತ್ಥಳಿ ಮುಂಭಾಗದಲ್ಲಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ನಾರಾಯಣಪ್ಪ ಮಾತನಾಡಿ, ಭಾರತ ಸರ್ಕಾರದ ಜಲ್ ಜೀವನ್ ಮಿಷನ್ ಯೋಜನೆಯಡಿ ಪ್ರತಿ ಮನೆಗೂ ಕುಡಿಯುವ ನೀರು ಒದಗಿಸಬೇಕಾದ ಜಲಜೀವನ್ ಮಿಷನ್ ಯೋಜನೆಯ ಮುಖ್ಯ ಉದ್ದೇಶವೇ ಬಾಗೇಪಲ್ಲಿ ತಾಲೂಕಿನ ಹಳ್ಳ ಹಿಡಿದಂತಾಗಿದೆ. ತಾಲೂಕಿನ ಜೂಲಪಾಳ್ಯ ಗ್ರಾಮದಲ್ಲಿ ಜಲ್ ಜೀವನ್ ಮಿಷನ್ ಯೋಜನೆಯಡಿ ಕಳೆದ 1 ವರ್ಷದ ಹಿಂದೆ ಕಾಮಗಾರಿ ಪ್ರಾರಂಭಿಸಿ ಗ್ರಾಮದ ಬೀದಿ ಬೀದಿಯ ರಸ್ತೆಗಳಲ್ಲಿ ಹಗೆದು ಪೈಪ್ಲೈನ್ ಅಳವಡಿಸಿರುವುದು ಬಿಟ್ಟರೆ ವರ್ಷ ಕಳೆದರೂ ಕಾಮಗಾರಿ ಪೂರ್ಣಗೊಳಿಸಿಲ್ಲ ಎಂದು ಗುತ್ತಿಗೆದಾರನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬಾಗೇಪಲ್ಲಿ ತಾಲೂಕು ಜೂಲಪಾಳ್ಯ ಗ್ರಾಮದಲ್ಲಿ ಜಲಜೀವನ ಮಿಷನವರು ರಸ್ತೆ ಆಗೋದು 1 ವರ್ಷ ಆಗಿದೆ. ಇದುವರೆಗೂ ರಸ್ತೆ ಕ್ಲೋಸು ಮಾಡಿಲ್ಲ ಮತ್ತು ನೀರು ಶುದ್ಧವಾದ ನೀರು ಬರ್ತಾ ಇಲ್ಲ ನಮಗೆ. ಇದರಿಂದ ತುಂಬ ಡೆಂಗು ಜ್ವರ, ಮಲೇರಿಯಾ ಅಂತ ಸಾಂಕ್ರಾಮಿಕ ರೋಗಗಳು ಸೃಷ್ಟಿಯಾಗಿವೆ. ಅದರಿಂದ ಇದಕ್ಕೆ ಸಂಬಂಧಪಟ್ಟಿರುವ ಅಧಿಕಾರಿಗಳು ತಕ್ಷಣ ಜೂಲಪಾಳ್ಯ ಗ್ರಾಮಕ್ಕೆ ಬಂದು ರಸ್ತೆಗಳನ್ನು ಕ್ಲೋಸ್ ಮಾಡಿ ನಮಗೆ ಶುದ್ಧ ನೀರು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ತಮ್ಮ ಆಫೀಸ್ ಮುಂದೆ ಬಂದು ಧರಣಿ ಮಾಡಲು ನಾವು ಸಿದ್ಧವಾಗಿರ್ತೀವಿ. ಎಲ್ಲ ಗ್ರಾಮಸ್ಥರು ಬಂದು ಇದು ಮಾಡ್ತೀವಿ. ಇಲ್ಲಿ ಕೊಳಾಯಿಗಳಲ್ಲಿ ತುಂಬ ಕೊಳಚೆ ನೀರು ಬಂದು ಸೇರಿಕೊಂಡು ಹೊಸ ನೀರು ಜೊತೆಗೆ ಬಂದು ಸೇರಿಕೊಂಡು ನಮಗೆ ಎಲ್ಲ ಮಿಕ್ಸ್ ಆಗಿ ಕುಡಿದು ರೋಗಗಳು ಸೃಷ್ಟಿಯಾಗ್ತವೆ. ಅದರಿಂದ ಡೆಂಗು ಜ್ವರ, ಮಲೇರಿಯಾ, ಟೈಫಾಯ್ಡು ಇದೆಲ್ಲ ಜ್ವರಗಳು ಸ್ಟಾರ್ಟ್ ಆಗಿದೆ. ಇದುವರೆಗೂ ಯಾವುದೇ ಅಧಿಕಾರಿಗಳು ಬಂದು ನಮ್ಮ ಜೂಲಪಾಳ್ಯ ಗ್ರಾಮದಲ್ಲಿ ಇದು ಮಾಡಿಲ್ಲ. ಗ್ರಾಮ ಪಂಚಾಯತಿಯವರೆಗೂ ಎಷ್ಟೇ ವಿಷಯ ತಿಳಿಸಿದ್ರು ಅವರು ಬಂದು ನೋಡೋದೇ ಇಲ್ಲ. ಎಲ್ಲ ಚರಂಡಿಗಳು ಮುಚ್ಚುವಾಗಿವೆ. ಅದೇ ಚರಂಡಿ ನೀರು ಹೊಸ ಕೊಳಗಳಿಗೆ ಬಂದು ತುಂಬಿಕೊಂಡು ಆ ನೀರು ಕುಡಿದು ಜನರೇ ತುಂಬ ಅವ್ಯವಸ್ಥೆ ಪಡ್ತಾ ಇದ್ದಾರೆ. ತುಂಬ ಅನಾರೋಗ್ಯದಿಂದ ನರಳ್ತಾ ಇದ್ದಾರೆ. ಜೂಲಪಾಳ್ಯ ಹಾಸ್ಪಿಟ್ಲಲ್ಲಿ ನೋಡಬೇಕಂದ್ರೆ ತುಂಬ ಜನರು ಪೇಷಂಟ್ಗಳಿರ್ತಾರೆ, ನೋಡಿ ಬರಬೇಕು. ಇದಕ್ಕೆ ಸಂಬಂಧಪಟ್ಟ ಜಲಜೀವನ ಮಿಷನ್ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಜೂಲಪಾಳ್ಯ ಗ್ರಾಮಕ್ಕೆ ಭೇಟಿ ಕೊಟ್ಟು ಅದರ ರಸ್ತೆಯನ್ನು ಕ್ಲೋಸ್ ಮಾಡಿ ಮತ್ತು ಇದು ನೀವು ಅಗದಿರುವ ರಸ್ತೆಯನ್ನು ನಮಗೆ ಮೊದಲು ಯಾವ ಥರ ಇದೆ ಆ ಥರ ಮಾಡಿಕೊಟ್ಟು ನಮಗೆ ಶುದ್ಧವಾದ ನೀರು ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ಕೊಳಾಯಿಗಳೆಲ್ಲ ಶುದ್ಧವಾಗಿ ಮಾಡಿಕೊಟ್ಟು ಹೋಗಬೇಕೆಂದು ತಮ್ಮಲ್ಲಿ ಮನವಿ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ತಮ್ಮ ಮೇಲೆ ಕ್ರಮ ತಗೊಳ್ಳೋಕ್ಕೆ ನಾವು ಊರು ಗ್ರಾಮಸ್ಥರು ಸಿದ್ಧವಾಗಿದ್ದೀವಿ ಎಂದು ಜೈ ಭೀಮ್, ಜೈ ಕರ್ನಾಟಕ.
ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ನಂಜುಂಡಪ್ಪ, ನರಸಿಂಹಮೂರ್ತಿ, ನರಸಿಂಹಪ್ಪ, ಚಿಕ್ಕ ವೆಂಕಟರಮಣಪ್ಪ, ವಿ ನರಸಿಂಹಮೂರ್ತಿ, ನಾಗರಾಜು, ಆನಂದಪ್ಪ, ಆಂಜಿನಪ್ಪ, ವೆಂಕಟರಮಣಪ್ಪ, ರಾಮಣ್ಣ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂ2 ನ್ಯೂಸ್, ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ಕಾಲೇಜಾದ ಬೆಸ್ಟ್ ಡಿಗ್ರಿ ಕಾಲೇಜಿನ ಬಿಕಾಂ ಮತ್ತು ಬಿಸಿಎ ಮುಗಿಸಿದ ವಿದ್ಯಾರ್ಥಿಗಳಿಗಾಗಿ ಗ್ರಾಜ್ಯುಯೇಷನ್ ಡೇನಲ್ಲಿ ಪದವಿ ಪ್ರದಾನ ಮಾಡಲಾಯಿತು. ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ಕಾಲೇಜಾದ ಬೆಸ್ಟ್ ಡಿಗ್ರಿ ಕಾಲೇಜಿನ ಬಿಕಾಂ ಮತ್ತು ಬಿಸಿಎ ಮುಗಿಸಿದ ವಿದ್ಯಾರ್ಥಿಗಳಿಗಾಗಿ ಗ್ರಾಜ್ಯುಯೇಷನ್ ಡೇ 2025 ನಗರದ ಅಂಬೇಡ್ಕರ್ ಭವನದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಬೆಂಗಳೂರು ಉತ್ತರ ಯೂನಿವರ್ಸಿಟಿ ರಿಜಿಸ್ಟ್ರಾರ್ ಆದಂತಹ ಡಾಕ್ಟರ್ ಡಿಎನ್ ಲೋಕೇಶ್ ನೆಟ್ಟೆ, ಯೂನಿವರ್ಸಿಟಿ ನಿರ್ದೇಶಕರಾದ ಡಾಕ್ಟರ್ ಸುಧೀರ್ ರೆಡ್ಡಿ, ಕಾಲೇಜಿನ ಅಧ್ಯಕ್ಷರಾದ ಕವಿತಾ ರಘುನಾಥ್, ಪ್ರಾಂಶುಪಾಲರಾದ ಡಾಕ್ಟರ್ ರಘುನಾಥ್ ಉದ್ಘಾಟಿಸಿದ್ದಾರೆ. ನಂತರ ಡಾಕ್ಟರ್ ಸುಧೀರ್ ರೆಡ್ಡಿ ಅವರು ಮಾತನಾಡಿ, ವಿದ್ಯಾರ್ಥಿ ಜೀವನ ಅತ್ಯಮೂಲ್ಯವಾದದ್ದು, ಅದನ್ನು ಸೂಕ್ತವಾಗಿ ಬಳಸಿಕೊಂಡರೆ ಜೀವನದಲ್ಲಿ ಏನನ್ನ ಬೇಕಾದರೂ ಸಾಧಿಸಬಹುದು ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಐ ವುಡ್ ಲೈಕ್ ಟು ಸೇ the world is looking for you. The world wants to give you something. In fact, let me be very specific. This country, India, needs you very much. This country needs your few things: your energy, your creativity, your curiosity. Because India needs you, because you are going to be the problem solvers, you are going to be the game changers of this nation. We all hear that India is going to be the number one in the world, for which definitely you are going to take part in that contribution, you are going to contribute. So you are very important to the nation. Just you need to remember few things. You need to manage quite a many things from now. Firstly, you need to manage yourselves. When I mention yourselves in terms of your health, I think the speaker also very rightly mentioned, health is very important. ಇನ್ನು ಬೆಸ್ಟ್ ಡಿಗ್ರಿ ಕಾಲೇಜಿನ ಅಧ್ಯಕ್ಷರಾದ ಕವಿತಾ ರಘುನಾಥ್ ಮಾತನಾಡಿ, ವಿದ್ಯಾರ್ಥಿಗಳು ಮೊಬೈಲ್ನಿಂದ ದೂರವಿರಬೇಕು. ವಿದ್ಯಾರ್ಥಿಗಳು ಸಮಾಜದಲ್ಲಿ ಜವಾಬ್ದಾರಿಯಿಂದ ನಡೆದುಕೊಂಡಾಗ ಮಾತ್ರ ಉತ್ತಮ ಸಮಾಜ ನಿರ್ಮಿಸಲು ಸಾಧ್ಯ ಎಂದರು. ಖುಷಿ ಆಗ್ತಾ ಇದೆ ಗ್ರಾಜುಯೇಷನ್ ಡೇ ಸೆಲೆಬ್ರೇಷನ್. ಆ್ಯಕ್ಚುಲಿ ಕಾವ್ಯ ಅನ್ನೋ ಹುಡುಗಿನ ನಾನು ಚಿಕ್ಕ ಮಗು ಅರೌಂಡ್ 15 ಇಯರ್ಸ್ ಇದ್ದಾಗ ಅವರ ಮನೆ ಮುಂದೆನೇ ನಾನು ಓಡಾಡ್ತಾ ಇದ್ದೆ. ಆ 15 ಇಯರ್ಸಲ್ಲಿ ನಾನು ಅವಳಿಗೆ ಏನಾದರೂ ಸಹಾಯ ಮಾಡಬೇಕು ಅಂದರೆ ನಂದು ಚಿಕ್ಕ ಏಜು, ಮತ್ತು ಅವರ ಪೇರೆಂಟ್ಸ್ನ ಯಾವಾಗಲೂ ನೋಡ್ತಾ ಇದ್ದೆ. ಬಟ್ ನನಗೆ ಕಾವ್ಯ ಅನ್ನೋ ಹುಡುಗಿ ಯಾರು ಅಂತ ಹೇಳಿದಾಗ ಭಾಳ ಖುಷಿ ಆಯಿತು ಸರ್. ಆ ಸಹಾಯ ಏನು ಅವತ್ತೇನು ಮಾಡೋಕ್ಕಾಗಲಿಲ್ಲ, ಇವತ್ತು ದೇವ್ರು ನನಗೆ ಈ ಅವಕಾಶ ಕೊಟ್ಟಿದ್ದಾನೆ. ಯಾವುದೋ ಒಂದು ಪದವಿಯನ್ನು ಒಳ್ಳೆ ರೀತಿಯಲ್ಲಿ ಅವರಿಗೆ ಸಿಕ್ಕಿದೆ ಅಂತ ಒಂದು ಭಾಳ ಖುಷಿ ಆಗ್ತಾ ಇದೆ ಸರ್. ಆಮೇಲೆ ಎಲ್ಲ ವಿದ್ಯಾರ್ಥಿಗಳಿಗೂ ಹೇಳೋದು ಒಂದೇ, ವಿದ್ಯಾರ್ಥಿಗಳು ಯಾವಾಗ ಜವಾಬ್ದಾರಿಯುತಿಯಿಂದ ಸೊಸೈಟಿಯಲ್ಲಿ ನಡ್ಕೊಳ್ತಾರೋ ನಮ್ಮ ದೇಶವನ್ನು ಡೆಫಿನೆಟ್ ಆಗಿ ಒಳ್ಳೆ ರೀತಿಯಲ್ಲಿ ಒಂದು ಯಾರು ನಾವು ಹೇಳ್ತೀವಿ ಯಾವಾಗಲೂ ಮೌಲ್ಯಯುತವಾದಂತಹ ವ್ಯಾಲ್ಯೂಸನ್ನು ಬೆಳೆಸ್ಕೊಳ್ಳಿ ಅಂತ ಏನು ಹೇಳ್ತೀವಿ, ಅದನ್ನು ನಿಜವಾಗ್ಲೂ ಮಾಡಬೇಕು ಅಂತಂದರೆ ನಮ್ಮ ವಿದ್ಯಾರ್ಥಿಗಳೇ ಮಾಡಬೇಕೆ ವಿನಃ ನಾನು ಮಾಡೋಕ್ಕಾಗಲ್ಲ, ನೀವು ಮಾಡೋಕ್ಕಾಗಲ್ಲ, ಪೇರೆಂಟ್ಸು ಮಾಡೋಕ್ಕಾಗಲ್ಲ. ವಿದ್ಯಾರ್ಥಿಗಳ ಕೈಯಲ್ಲಿ ಎಲ್ಲ ಇದೆ, ಎಲ್ಲವನ್ನೂ ಸರಿ ಮಾಡ್ಕೋಬೋದು. ದೇಶದ್ರೋಹಿಗಳಾಗ್ದಿರ ದೇಶ ಪ್ರೇಮಿಗಳಾಗಲಿ ನಾವು ಸೊಸೈಟಿಗೆ ಒಳ್ಳೆ ರೀತಿಯಲ್ಲಿ ಜವಾಬ್ದಾರಿಯುತವಾಗಿ ನಡ್ಕೊಳ್ಳಿ. ಈಗ ಏನು ನಮಗೆ ಮೊಬೈಲಿಂದ ಏನು ಕೆಟ್ಟ ಗುಣಗಳು ಕಲ್ತಿದ್ದಾರೋ ಅವೆಲ್ಲ ನಾಶ ಆಗಿ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ ಸರ್. ವಿದ್ಯಾರ್ಥಿಗಳಲ್ಲಿ ದಯವಿಟ್ಟು ಇದನ್ನು ನೀವು ಎಲ್ಲರಿಗೂ ತಿಳಿಸ್ಕೊಡ್ಬೇಕು ಅಂತ. ಪ್ರಾಂಶುಪಾಲರಾದ ರಘುನಾಥ್ ಮಾತನಾಡಿ, ವಿದ್ಯಾರ್ಥಿಗಳ ಸಾಧನೆಯನ್ನ ನೆನಪಿಸಿಕೊಳ್ಳಲು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಪ್ರತಿಯೊಬ್ಬರೂ ವಿದ್ಯಾರ್ಥಿ ಜೀವನವನ್ನ ಒಳ್ಳೆಯ ದಾರಿಯಲ್ಲಿ ಸಮರ್ಪಕವಾಗಿ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ನಮ್ಮಲ್ಲಿ ಇವತ್ತು ಏನು ಬಿಕಾಮ್ ಮತ್ತು ಬಿಸಿಎ ಪದವಿ ಮುಗಿಸಿದಂಥ ವಿದ್ಯಾರ್ಥಿಗಳಿಗಾಗಿ ಘಟಿಕೋತ್ಸವವನ್ನು ಏರ್ಪಾಡು ಮಾಡಿದ್ವಿ. ಗ್ರಾಜ್ಯುಯೇಷನ್ ಡೇ, ಗ್ರಾಜ್ಯುಯೇಷನ್ ಮುಗಿಸ್ಕೊಂಡು ಮುಂದಿನ ವಿದ್ಯಾಭ್ಯಾಸ ಅಥವಾ ಉದ್ಯೋಗನ ಆರಿಸಿ ಮುಂದೆ ಹೋಗ್ತಾ ಸಂದರ್ಭದಲ್ಲಿ ಅವರ ಸಾಧನೆಗಳನ್ನು ನೆನಪಿಸಿಕೊಂಡು ಪದವಿ ಪ್ರದಾನ ಸಮಾರಂಭ ಅಂತ ಹಮ್ಮಿಕೊಂಡಿದ್ವಿ. ಈ ಸಮಾರಂಭಕ್ಕೆ ನಮ್ಮ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಮೌಲ್ಯಮಾಪನ ಕುಲಸಚಿವರಾದಂಥ ಡಾಕ್ಟರ್ ಲೋಕನಾಥ್ ಅವರು ಮತ್ತು ನಿಟ್ಟೆ ವಿಶ್ವವಿದ್ಯಾಲಯದ ನಿರ್ದೇಶಕರಾದಂಥ ಡಾಕ್ಟರ್ ಸುಧೀರ್ ರೆಡ್ಡಿ ಅವರು ಆಗಮಿಸಿ ವಿದ್ಯಾರ್ಥಿಗಳಿಗೆ ಬೇಕಾದಂಥ ಮುಂದಿನ ಗುರಿ ಅಥವಾ ಡೈರೆಕ್ಷನ್ ಅಂತ ಏನು ಹೇಳ್ತೀವಿ ಅದರ ಬಗ್ಗೆ ಸಾಕಷ್ಟು
ಮಾಡಿದ್ದಾರೆ. ಮತ್ತು ನಮ್ಮ ಈ ಸುಸಂದರ್ಭದಲ್ಲಿ ನಮ್ಮ ಕಾಲೇಜಿನಲ್ಲಿ ಒಂದು ಕಾವ್ಯ ಎಂಬ ಒಂದು ಹುಡುಗಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಲ್ಲಿ BCAನಲ್ಲಿ 5ನೇ ರ್ಯಾಂಕ್, ಇಡೀ ವಿಶ್ವವಿದ್ಯಾಲಯಕ್ಕೆ 5ನೇ ರ್ಯಾಂಕ್ ಪಡೆಯುವ ಮೂಲಕ ನಮ್ಮ ಕಾಲೇಜಿನ ಘನತೆಯನ್ನು ಎತ್ತರ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ. ಆ ಮಗುವಿಗೆ ನಮ್ಮ ವಿದ್ಯಾರ್ಥಿ ಸಮೂಹ ಮತ್ತು ಕಾಲೇಜಿನ ಪರವಾಗಿ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ, ಇನ್ನು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಲ್ಲಿ BCAನಲ್ಲಿ 5ನೇ ರ್ಯಾಂಕ್ ಹಾಗೂ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ಕಾವ್ಯ ಎಂಬ ವಿದ್ಯಾರ್ಥಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ನನ್ನ ಹೆಸರು ಕಾವ್ಯ ಅಂತ. BN ಯೂನಿವರ್ಸಿಟಿಯಲ್ಲಿ 5th ರ್ಯಾಂಕ್ ಬಂದಿದೆ. ತುಂಬ ಖುಷಿಯಾಗಿದೆ. ಕಾಲೇಜ್ ಪ್ರಿನ್ಸಿಪಲ್ ಸರ್ಗೆ ಮತ್ತು ರಾಮಯ್ಯ ಸರ್ಗೆ ಟೀಚರ್ಸ್ ಸ್ಟಾಫ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಮ್ಮ ಪೇರೆಂಟ್ಸ್ ಕೂಡ ಸಪೋರ್ಟಿವ್ ಆಗಿದ್ದರು, ಅವ್ರಿಗೂ ಥ್ಯಾಂಕ್ಸ್. ಈ ಥರನೇ ಇನ್ನೂ ನೆಕ್ಸ್ಟ್ ಫ್ಯೂಚರಲ್ಲಿ ಒಳ್ಳೆಯ ಟೆಕ್ನಾಲಜಿಯಲ್ಲಿ ಒಳ್ಳೆ ಪೊಸಿಷನ್ ಬರಬೇಕಂತ ಸೊ ಅದಕ್ಕೆ ಕಲಿಬೇಕು. ಈಗ ಪ್ರೆಸೆಂಟ್ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಒಟ್ನಲ್ಲಿ ಗ್ರಾಜ್ಯುಯೇಷನ್ ಡೇ ಎಂಬುದು ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯದ ರೂವಾರಿಗಳಿಗೆ ಒಂದು ರೀತಿಯ ಬೀಳ್ಕೊಡುಗೆ ಸಮಾರಂಭದ ರೀತಿಯಲ್ಲಿ ಬಹಳ ಅಚ್ಚುಕಟ್ಟಾಗಿ ನೆರವೇರಿತು. ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. SM ಸ್ಕೂಪ್ ಐಸ್ ಕ್ರೀಮ್ ಪಾರ್ಲರ್, ನಂಬರ್ 5, ಶ್ರೀ ಯೋಗಿನಾರಾಯಣ ಕಾಂಪ್ಲೆಕ್ಸ್, ಜಿಲ್ಲಾಸ್ಪತ್ರೆ ಪಕ್ಕ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಂಗಲ್ ಸಂಡೇಸ್, ಡಬಲ್ ಸಂಡೇಸ್, ಟ್ರಿಪಲ್ ಸಂಡೇಸ್, ಮಿಲ್ಕ್ ಶೇಕ್ಸ್, ಅಮೆರಿಕನ್ ಸೋಡಾ ಪಾಪ್ಸ್, ಸುಮಾರು 20 ವಿಧದ ಸಿಂಗಲ್ ಸ್ಕೂಪ್ಸ್ ಐಸ್ ಕ್ರೀಮ್ ಫ್ಲೇವರ್ಸ್ ದೊರೆಯುತ್ತದೆ. ಐಟಮ್ಸ್ ಸಬ್ಜೆಕ್ಟೆಡ್ ಟು ಅವೈಲಬಿಲಿಟಿ. ಎಕ್ಸ್ಟ್ರಾ ಟಾಪಿಂಗ್ ₹20 ಮಾತ್ರ. ಅಷ್ಟೇ ಅಲ್ಲ, ಗ್ರಿಲ್ ಸ್ಯಾಂಡ್ವಿಚ್ ಮೆನ್ಯೂ ಸಹ ಲಭ್ಯ. ವಿ ಅಂಡರ್ಟೇಕ್ಸ್ ಪಾರ್ಟಿ ಆರ್ಡರ್ಸ್. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ SM ಸ್ಕೂಪ್ ಐಸ್ ಕ್ರೀಮ್ ಪಾರ್ಲರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 866036 517 9113058872. Another number 7483474588. ನೂರಾರು ಕಿಲೋಮೀಟರ್ ದೂರದಿಂದ ಬಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಕಾರ್ಮಿಕರು ಅನಾಮಿಕನೋರ್ವ ಹೆದ್ದಾರಿ ಕಾಮಗಾರಿ ಹಾಕಿದ್ದ ಕಂಬಿಯನ್ನು ಕದ್ದೊಯ್ಯುತ್ತಿದ್ದ ಅಂತ ಪ್ರಶ್ನಿಸಿದ್ದಕ್ಕೆ ಪುಂಡರ ಗ್ಯಾಂಗ್ ಕಲ್ಲು ದೊಣ್ಣೆಯಿಂದ ಹೊಡೆದು ಹಲ್ಲೆ ನಡೆಸಿರುವ ಘಟನೆ ನಡೆದಿದೆ. ಅದೆಲ್ಲೇ ಅಂತೀರಾ? ಈ ವರದಿ ನೋಡಿ. ಎಸ್, ಚಿಕ್ಕಬಳ್ಳಾಪುರ ಟು ಗೌರಿಬಿದನೂರು ರಾಷ್ಟ್ರೀಯ ಹೆದ್ದಾರಿಯ ಕೆಲಸ ಬಹಳ ಜೋರಾಗಿ ನಡೀತಾ ಇದೆ. ಇಲ್ಲಿ ನೂರಾರು ಕಾರ್ಮಿಕರು ರಾಜ್ಯ ಹೊರ ರಾಜ್ಯಗಳಿಂದ ಮನೆ ಮಠ ಬಿಟ್ಟು ಬಂದು ಕೆಲಸ ಮಾಡ್ತಾ ಬದುಕು ಕಟ್ಟಿಕೊಂಡಿದ್ದಾರೆ. ಅದೇ ರೀತಿ ಶಿವಮೊಗ್ಗ ಮೂಲದ 3 ಕುಟುಂಬವನ್ನ ಪೋಷಿಸಲು ನೂರಾರು ಕಿಲೋಮೀಟರ್ ದೂರದಿಂದ ಬಂದು ಚಿಕ್ಕಬಳ್ಳಾಪುರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ನಗರದ ನಿಮಾಕಲಕುಂಟೆ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಲಸ ನಡೆಯುವ ಜಾಗದಲ್ಲಿ ನಿಮಾಕಲಕುಂಟೆಯ ಅನಾಮಿಕನೋರ್ವ ರಾತ್ರಿ ಬಂದು
ಕಬ್ಬಿಣವನ್ನ ಕದೀತಾ ಇದ್ದಂತೆ. ಕಾರ್ಮಿಕ ಮನು ಮತ್ತು ಅವರ ಸ್ನೇಹಿತರು ಇದನ್ನ ಕಂಡು ಪ್ರಶ್ನಿಸಿದ್ದಾರೆ. ಆದರೆ ಆಸಾಮಿ 15ರಿಂದ 20 ಜನ ಪುಂಡರನ್ನ ಫೋನ್ ಮಾಡಿ ಕರೆಸಿಕೊಂಡು ಈ ಕಾರ್ಮಿಕರ ಮೇಲೆ ದೊಣ್ಣೆ, ಕಲ್ಲು, ರಾಡ್ಗಳಿಂದ ಮನ ಬಂದಂತೆ ಹಲ್ಲೆ ಮಾಡಿದ್ದಾರಂತೆ. ಅಮ್ಮ, ಅಪ್ಪ, ನಮ್ಮನ್ನ ಬಿಟ್ಬಿಡಿ, ನಮಗೆ ಹೆಂಡತಿ ಮಕ್ಕಳು ಇದ್ದಾರೆ ಅಂತ ಕೂಗಾಡಿದ್ರು. ನಿಂತಿದ್ದ ಜನ ಯಾರು ಸಹಾಯಕ್ಕೆ ಬರಲಿಲ್ವಂತೆ. ಆದರೆ ಪುಂಡರ ಅಟ್ಟಹಾಸಕ್ಕೆ ಮೂವರು ಕಾರ್ಮಿಕರ ಮೇಲೆ ಮನಸೋ ಇಚ್ಛೆ ಹಲ್ಲೆ ನಡೆಸಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಮಲಗಿಸಿದ್ದಾರೆ. ಸ್ಟೀಲ್ ಇದೆಯಲ್ಲ, ಈ ಥರ ಸ್ಟೀಲ್ ಇನ್ನು ಅಲ್ಲಿ ಹತ್ಲಾಗಿದೆ. ಆ ಕಡೆ ಸೈಡ್ ನಾವು ಕೆಲಸ ಮಾಡ್ತಿರೋದು ಆ ಕಡೆ ಸೈಡು. ಈ ಸ್ಟೀಲು ಈ ರೋಡಿಂದ ಹಿಂಗೆ ಎಳಿತಾ ಇದ್ರು, ಇದ್ರ ಮೇಲೆ ಹಿಂಗೆ ಎಳಿತಾ ಇದ್ರು ಗಡ್ಡ, ಈ ಸ್ಟೀಲ್ನ ಹಿಂಗೆ ಎಳಿತಾ ಇದ್ರು. ಈ ಕಡೆಗೆ ನಾವು ಹತ್ಲಾಗಿಂದ ತರಕಾರಿ ತಗೊಂಡು ಬರ್ತಾ ಇದ್ದೆ. ಏನಕ್ಕೆ ಎಳಿತಾ ಇದ್ದೀರಿ ಅಂತ ಬಂದು ಕೇಳಿ ನಮ್ಮ ಇಂಜಿನಿಯರ್ ಸವಿ ಫೋನ್ ಮಾಡ್ತೀನಿ ತಡೀರಿ ಅಂದಿದ್ದು ಅಷ್ಟೇ. ಅಷ್ಟೊತ್ತಿಗೆ ಅವ್ರು ಯಾರ್ಯಾರಿಗೆ ಫೋನ್ ಮಾಡಿ ಕರೆಸಿ ಹೇಳಂಗಿಲ್ಲ ಬಿಡಂಗಿಲ್ಲ ಹಂಗೆ ಹೊಡೆದ್ರು. ಒಂದು 15 ಜನ. ಹೆಂಗೆ ಹೊಡೋದ್ರಣ ಅವರು? ಹೆಂಗೆ ಹೊಡೆದ್ರ ಇಲ್ಲೆಲ್ಲ ನೋಡಿ, ಇಲ್ಲೇ ಗೊತ್ತಾಗತ್ತೆ, ಇಲ್ಲೆಲ್ಲ ಬ್ಲಡ್ ಬಿದ್ದಿದೆ ನೋಡಿ. ನಾವೆಲ್ಲ ಇಲ್ಲೆಲ್ಲ ಕೂತ್ಕೊಂಡು ಎಂದಲ್ಲಿ ನೋಡೋದು? ಈಗ ಇದೇ ಕಲ್ಲಲ್ಲಿ, ರಾಡಲ್ಲಿ, ಇದ್ರ ಮೇಲೆಲ್ಲ ಎತ್ತಿ ಹಿಂಗೆ ಗುದ್ದೋದು, ಹೇಳಂಗಿಲ್ಲ. ಜೀವ ಅಂತ ನಮ್ಮೂರು ಶಿವಮೊಗ್ಗ, ಇಲ್ಲ ಹೈವೇದು NH ಕೆಲಸ ಮಾಡ್ತಿರೋದು. ರೋಡ್ ಇದು ಹೈವೇ ನಡೀತಿದೆಯಲ್ಲ ಇವಾಗ ಕೆಲಸ, ಅದ್ರದ್ದು ಕೆಲಸ ಡ್ರೈನ್ ಚರಂಡಿ ಕೆಲಸ ಮಾಡೋರು. ನಮ್ಮದು ಸೈಡಲ್ಲಿ ಮೆಟ್ರಿಯಲ್ ಇತ್ತು. ಮೆಟ್ರಿಯಲ್ಲು ಸ್ಟೀಲ್ ಇರುತ್ತಲ್ಲ, ಆ ಸ್ಟೀಲ್ ಇತ್ತು. ಅದನ್ನು ಹತ್ಲಾಗ ತೊಗೊಂಡೋಗ್ತಾಯಿದ್ರು. ನಾನು ಹತ್ಲಾಗಿಂದ ತರಕಾರಿ ತಂದು ನಾನೇ ಬರ್ತಾಯಿದ್ದೆ. ಕೇಳಿದ ತಕ್ಷಣ ಅವರು ಮಾತಾಡ್ತಿದ್ರು. ನಾನು ನಮ್ಮ ಇಂಜಿನಿಯರಿಗೆ ಫೋನ್ ಮಾಡಿದೆ, ನನ್ನ ತಮ್ಮಂಗೆ ಫೋನ್ ಮಾಡಿದೆ. ಬರೋ ಅಷ್ಟರಲ್ಲಿ ಜನ ಎಲ್ಲ ಅವ್ರು 15 ಜನಕ್ಕೆ ಫೋನ್ ಮಾಡಿ ಕರ್ಸೋರು. ಅವ್ರು ಕರ್ಸಿದವರು ಬಂದು ಏನು ವಿಚಾರಿಸಲೇ ಇಲ್ಲ, ಇನ್ನೂ ಏನು ಮಾತಾಡೋದೇ ಇಲ್ಲ. ಎಲ್ಲ ಬಂದವರೆ ಕಲ್ಲಲ್ಲಿ, ಪೋಲ್ಸಲ್ಲಿ, ಎಲ್ಲಿ ಬೇಕೋ ಅಲ್ಲಿ ಎತ್ತೆತ್ತಿ ಹೊಡಿಯೋದು, ಏನು ಜಾಸ್ತಿ ಹೊಡಿಯೋದು, ಎಲ್ಲಿ ಬೇಕೋ ಏನೇನು ಬೇಕೋ ಕಲ್ಲಲ್ಲಿ ಕೈಗೆ ಏನು ಸಿಗುತ್ತೋ ಅದ್ರ ಎಲ್ಲ ಹೊಡೆದಿರೋದೆ. ಮುಖ ಮುಲಾಜ್ ನೋಡಲಿಲ್ದಂಗೆ. ನಾವು ದುಡಿಯೋಕ್ಕೆ ಬರೋ ಸರ್. ಇಷ್ಟು ದೂರ ಇಲ್ಲಿ ಊರಿಯವ್ರಿಗೆ ಮಾನವತೆನೇ ಇಲ್ಲ ಸರ್ ಇಲ್ಲಿ. ಯಾಕಂದರೆ ಅಷ್ಟು ಜನ ನಿಂತ್ಕೊಂಡು ನೋಡ್ತೀಯಾರ ಸರ್. ಹೆಚ್ಚು ಕಮ್ಮಿ ಒಂದು 100 ಜನ ಇದ್ದಾರೆ. 100 ಜನ ನಿಂತ್ಕೊಂಡು ನೋಡ್ಯಾರ, ಯಾರು ಬಿಡಿಸೋರು ಯಾರು ಇಲ್ಲ ಸರ್ ಇಲ್ಲಿ. ಯಾರ ಮನೆದು ಹೆಂಗನಾರ ಆಗಲಿ, ಅವ್ರ ಪಾಡಿಗೆ ಅವ್ರು ಏನೋ ಮಾಡ್ಯಾರ ಹೊಡ್ತಾ ತಿಂತಾರೆ. ಅಲ್ಲಿ ಬಂದು ವಿಚಾರಿಸಿ ಏನು ನ್ಯಾಯ ಏನಾಗಿದೆ, ಇವಾಗ ಏನಕ್ಕೆ ಈ ವಿಚಾರ ಏನಕ್ಕೆ ಜಗಳ ಆಡ್ತೀರಂತ ವಿಚಾರಿಸೋರೇ ಇಲ್ಲ ಸರ್. ಸುಮ್ಮನೆ ಬಂದು ನಿಂತ್ಕೊಂಡು ಶೋ ನೋಡೋರು ಅಷ್ಟೇ ಸರ್. ಎಲ್ಲ ವೀಡಿಯೋ ಮಾಡ್ಕೊಂಡ್ರು ಶೋ ನೋಡೋರು ಅಷ್ಟೇ ಇಲ್ಲೆಲ್ಲ ಇರೋದು. ಹೇಳೋದಲ್ಲ ಅಣ್ಣ, ಹೇಳಿ ಏನು ಪ್ರಯೋಜನ ಸಿಗುತ್ತೆ ಸರ್ ಅದರಲ್ಲಿ? ಹೊಡೆದಿರೋದು ಹೇಳಿದ್ರೆ ಬದುಕಿರೋದೇ ದೊಡ್ಡ ವಿಷಯ. ಆ ರೀತಿ ಹೊಡೆದಿದ್ದಾರೆ. ಇವಾಗ ಹೇಳಿದ್ರೆ ಏನಾರು ವಾಪಸ್ ಬರುತ್ತೆ, ಏನಾರು ಆಗಿರೋದು ವಾಪಸ್ ಹೋಗುತ್ತಾ? ಮಕ್ಕಳಿದ್ದಾರೆ ಸರ್, ಇನ್ನೂ ಸಣ್ಣವರು. ಜೀವನ ಹೋದ್ರೆ ಅಷ್ಟು ದೂರದಿಂದ ಬಂದಿರ್ತೀವಿ, 300-400 ಕಿಲೋಮೀಟ್ರಿಂದ ದುಡಿಯೋಕ್ಕಂತ ಬಂದಿರ್ತೀವಿ ಊರು ಬಿಟ್ಟು ಊರಿಗೆ. ಒಂದು ಮಾನವತೆ ಬೇಡವಾ ಸರ್? ಏನು ಅಂತ ವಿಚಾರಿಸ್ಬೇಕು ತಾನೆ. ಎಲ್ಲೇ ದುಡಿಯೋಕ್ಕೆ ಬಂದರು ಏನು ಅಂತ ವಿಚಾರಿಸಿ, ನಮ್ಮ ತಪ್ಪಿದ್ರೆ ಹೊಡೀಲಿ, ತಪ್ಪಿದ್ರೆ ಅದು ಶಿಕ್ಷೆ ಅನುಭವಿಸೋಣ. ತಪ್ಪೇ ಇಲ್ಲದ ಶಿಕ್ಷೆ ಯಾಕೆ ಸರ್ ಹೊಡಿಬೇಕು? ನಮ್ಗೆ ಯಾಕೆ ಹೊಡಿಬೇಕು ಹೇಳಿ? ನಮ್ಮ ಶಿವಮೊಗ್ಗ, ನಾವು ಇಲ್ಲಿ ಕೆಲಸ ಮಾಡೋರು, ಹೈವೇ ಕೆಲಸ. ಅಲ್ಲಿ ನಾವು ಕೆಲಸ ಮಾಡೋ ಮೆಟೀರಿಯಲ್ ಒಂದು ಸೈಡ್ ಇಟ್ಟಿದ್ವಿ. ಎಲ್ಲ ಎತ್ತಿತ್ಲಾಗ ಸೈಡಿಗೆ ಹಾಕಂತಾಯಿದ್ರು. ನಮ್ಮ ಅಣ್ಣ ಅಂಗಡಿಗೆ ಹೋಗಿ ಬರ್ತಾಯಿದ್ದ. ಏನಕ್ಕೆ ತಕ್ಕಂತಿದ್ದೀರಾ ಅಂತ ಕೇಳಿ ನಮಗೆ ಫೋನ್ ಮಾಡಿದ್ರೆ ನಾವು ಹೋದ್ವಿ ಅಲ್ಲಿಗೆ. ಸ್ಪಾಟಿಗೆ ಹೋದ್ಮೇಲೆ ಅವರು ಹೋಗಿ ಕೇಳಿದ್ವಿ ಏನಕ್ಕೆ ತಗೊಂತಿದ್ದೀರಾ ಅಂತ. ನಾನು ಕಳ್ತನ ಮಾಡ್ತಿಲ್ಲ, ರೋಡಾಗಿರೋ ತೆಗ್ದಾಕ್ತಿದ್ದೀನಿ ಅಂತ ಸುಳ್ಳು ಹೇಳ್ತಿದ್ರು. ನಾವು ಕೆಲಸ ಮಾಡ್ತಿರೋದು ಆ ಕಡೆ, ಈ ಕಡೆ ಏನಕ್ಕೆ ಎತ್ತಾಕ್ತಿದ್ದೀರಾ ಅಂತ ಕೇಳಿದ್ವಿ. ಅವ್ರು ಏನು ಮಾಡಿದ್ರು, ಏಕ್ದಮ್ ಜನ ಒಂದು 10-15 ಜನ ಹುಡುಗರಿಗೆ ಫೋನ್ ಮಾಡಿ ಕರೆಸಿ ಬಂದವ್ರೆ ಏನು ಮುಖ ಮುಲಾಜ್ ಏನು ವಿಚಾರಿಸೇ ಇಲ್ಲ, ಹಾಕೊಂಡು ಬಂದವರೆಲ್ಲ ಹೊಡೆದ್ಬಿಟ್ರು. ಕಲ್ಲು ದೊಣ್ಣೆ ಎತ್ತಿ ನೆಲಕ್ಕೆಲ್ಲ ಸೆಣದ್ರು. ಅವ್ನ ತಲೆ ಮೇಲೆ ಕಲ್ಲೇ ಎತ್ತ ಹಾಕಿದ್ರು. ಜೀವನೇ ಹೋಗಿರೋದು ಅವ್ನು. ಇನ್ನೊಂದು ಸ್ವಲ್ಪ ಹೊತ್ತಿದ್ದೀರ. ಆಮೇಲೆ ಒಂದು 15 ಜನ ಇದ್ರು, ಹೊಡೆಯೋ ತನಕ ಹೊಡೆದ್ರು. ಆಮೇಲೆ ರೋಡಲ್ಲಿ ಹೋಗೋರೆಲ್ಲ ಜನ ಎಲ್ಲ ಬಂದಮೇಲೆ ಬಿಟ್ಟು ಓಡೋಗ್ಬಿಟ್ರು. ಅದೇ ಊರು ಜನನೇ ಎಲ್ಲ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ರು. ಅರೆ ಯಾರು ಏನಂತ ನೋಡಿದ್ರೆ ಕಂಡುಹಿಡಿತೀವಿ. ಅಂದಹಾಗೆ ಚಿಕ್ಕಬಳ್ಳಾಪುರ ಟು ಗೌರಿಬಿದನೂರು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಆರಂಭವಾದಾಗಿನಿಂದ ರಸ್ತೆ ಕಾಮಗಾರಿಗೆ ರಸ್ತೆಯುದ್ದಕ್ಕೂ ಅಲ್ಲಲ್ಲಿ ಕಬ್ಬಿಣ ಸೇರಿದಂತೆ ಕಟ್ಟಡ ಸಾಮಗ್ರಿಗಳನ್ನು ಹಾಕಿದ್ದಾರೆ. ಆದರೆ ರಾತ್ರಿ ಆದರೆ ಸಾಕು ಕಳ್ಳರು ಕಳ್ಳತನ ಮಾಡ್ತಾ ಇದ್ದಾರಂತೆ. ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿಗೆ ಸೇರಿದ ಹಲವು ವಸ್ತುಗಳು ಕಳುವಾಗಿದೆ ಅಂತೆ. ಅದಕ್ಕೆ ಕಾರ್ಮಿಕರು ಕಂಬಿಯನ್ನ ಕದಿಯುವ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದಕ್ಕೆ ಈ ರೀತಿ ಮಾರಣಾಂತಿಕ ಹಲ್ಲೆ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ? ಈ ರೀತಿ ಹಲ್ಲೆ ನಡೆಸಿ ದೌರ್ಜನ್ಯ ನಡೆಸಿ ಸಾವಿನ ಮನೆಯ ಬಾಗಿಲು ತಟ್ಟಿಸಿರೋದು ಶೋಚನೀಯ ಸಂಗತಿಯಾಗಿದೆ. ನಾರಾಯಣಸ್ವಾಮಿ ಅಂತ ದಿವ್ಯದರ್ಶನ್ ಎಂಟರ್ಪ್ರೈಸಸ್ ಸೆಕ್ಯೂರಿಟಿ ನನ್ನ ಮಾಲೀಕರು. ಸೊ ಈಗಾಗಲೇ ನಾವು ಈ GKC ಕನ್ಸ್ಟ್ರಕ್ಷನ್ ಕಂಪ್ನಿಗೆ ಸ್ಟಾರ್ಟ್ ಆಗಿ 2022 ಸ್ಟಾರ್ಟ್ ಆಗಿದ್ದು ಸರ್. ಬೈರನಹಳ್ಳಿ ಕ್ರಾಸಿಂದ ಕೋಟಲ್ದಿನ ಬೈರನಹಳ್ಳಿ ಕ್ರಾಸಿಂದ ನಮ್ಮ ಚಿಕ್ಕಬಳ್ಳಾಪುರ ಟೌನು ಕಾಮಗಾರಿ ನಡೀತಾ ಇದೆ. ಸೊ ಇದು ಇಲ್ಲಿ ಕಳ್ಳತನ ಆಗಿರೋದು ಇದು 3ನೇ ಸಾರಿ ಸರ್. ಇದು ಮೊದಲು ಒಂದೇ ಸಾರಿ ಜಾಕ್ರಾಡ್ ತೊಗೊಂಡೋಗಿದ್ದಾರೆ ಸರ್. ಜಾಕ್ರಾಡ್ ತೊಗೊಂಡೋಗಿದ್ದಾರೆ. 2ನೇ ಸಾರಿ ಕಂಬಿ ತೊಗೊಂಡಿದ್ದಾರೆ. ಅವತ್ತು ಪೊಲೀಸ್ನವ್ರಿಗೆ ಹಿಡ್ಕೊಟ್ಟು ಪೊಲೀಸ್ನವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಪೊಲೀಸ್ನವ್ರು ಕರ್ಕೊಂಡೋಗಿ ಎಲ್ಲ ವಿಚಾರಣೆ ಮಾಡಿದರು. ಇದು 3ನೇ ಬಾರಿ ಥರ ಆಗಿದೆ ಸರ್.
ಮೊನ್ನೆ ಒಂದು 15 ಡೇಸ್ 20 ಡೇಸ್ ಬ್ಯಾಕು ನಮ್ಮ ಚಿಕ್ಕಬಳ್ಳಿದು ಕೀರ್ತಿಮಮ್ಮ ಕನ್ನಮ್ಮ ದೇವಸ್ಥಾನ ಹತ್ರ 670 ಲೀಟರ್ ಡೀಸೆಲ್ ಕಳ್ತನ ಆಗಿದೆ ಸರ್. 670 ಲೀಟರ್ ಡೀಸೆಲ್ ಕಳ್ತನ ಆಗಿದೆ. ಒಂದು 6-7 ಬ್ಯಾಟ್ರಿ ಕಳ್ತನ ಆಗಿದೆ. ಇಷ್ಟೆಲ್ಲ ಕಳ್ತನ ಆದರೂ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಸರ್, ಎಲ್ಲ ಹುಡುಕ್ತಾ ಇದ್ದಾರೆ, ಪೊಲೀಸ್ನವರು ಹುಡುಕ್ತಾ ಇದ್ದಾರೆ ಸರ್. ಬಟ್ ಇವತ್ತು ಈ ಒಂದು ಸನ್ನಿವೇಶ ನಡೆದಿದೆ. ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲಿ ಬಂದು ನಮ್ಮ ಹುಡುಗರು ಇಲ್ಲಿ ಸ್ಟೀಲ್ ಎಳ್ಕೊಂಡು ಹೋಗೋದು ನೋಡಿ ಅವ್ರು ಹೇಳ್ತಾ ಇದ್ದಾರೆ, ಯಾಕಪ್ಪ ಈ ಥರ ಮಾಡ್ತಾಯಿದೆ ಅಂತ ಹೇಳಿದ್ರೆ ಅವ್ರನ್ನೇ ಹೊಡ್ಕೊಂಡು ಅವ್ರನ್ನೇ ನೋಡಿ ತಲೆ ಎಲ್ಲ ಬೋಡೆ ಎಲ್ಲ ಹೊಡೆದಾಕಿ ಹೋಗಿದ್ದಾರೆ ಸರ್. ಏನೋ ಈ ಘಟನೆ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಲಾಪರವಾಗಬೇಕು ನಗರಸಭೆಯಲ್ಲ. ನಾವು ವಿಶ್ವಾಸ ಸುಮಾರು ತಿಂಗಳಿಂದ ನಾವು ಇದೇ ರೀತಿ ನಮ್ಗೆ ಪರಿಹಾರಗಳು ಒಂದು ಪರಿಹಾರ ಸಿಗ್ತಾ ಇಲ್ಲ. ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾಡೋದಕ್ಕೆ ಇವ್ರ ಮೇಲೆ ನಾವು ಬೀಳ್ಬೇಕಾ? ಮೇಸಿಗಳ ಮೇಲೆ ಮತ್ತೆ ಪಾಪ ಗೌರಿಬಿದನೂರು ನಗರದ 7ನೇ ವಾರ್ಡ್ನ ಟಿಪ್ಪು ನಗರದಲ್ಲಿ ಅತಿ ಹೆಚ್ಚು ಮುಸ್ಲಿಮರು ವಾಸವಾಗಿದ್ದಾರೆ. ಡ್ರೈನೇಜ್ ಸಮಸ್ಯೆ ಕಳೆದ 1 ತಿಂಗಳಿಂದ ಕಾಡುತ್ತಿದ್ದು, ದುರ್ವಾಸನೆಯಿಂದ ಮನೆಗಳಲ್ಲಿ ನಿತ್ಯ ನರಕವಾಗಿದೆ ಎಂದು ವಾರ್ಡ್ ಸದಸ್ಯ ಕಲೀಮುಲ್ಲಾ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಅವರು, ಕಳೆದ 1.5 ತಿಂಗಳಿನಿಂದ ನಮ್ಮ ವಾರ್ಡಿನಲ್ಲಿ ಡ್ರೈನೇಜ್ ಸಮಸ್ಯೆ ಇದೆ. ಮೇಸ್ರಿ ಅವರಿಗೆ ಹೇಳಿದರೆ ಸರಿ ಮಾಡಿದ್ದೇವೆ ಎನ್ನುತ್ತಾರೆ. ಆ ಭಾಗದ ಮುಖಂಡರ ಜೊತೆ ಸ್ಥಳಕ್ಕೆ ಭೇಟಿ ನೀಡಿ ನೋಡಿದಾಗ ಡ್ರೈನೇಜ್ನಿಂದ ನೀರು ರಸ್ತೆಗೆ ಹರಿಯುತ್ತಿದೆ. 1 ನಿಮಿಷ ಸಹ ಅಲ್ಲಿ ಇರಲು ಆಗಲಿಲ್ಲ. ಜನರು ನಗರಸಭೆಗೆ ತೆರಿಗೆ ಕಟ್ಟುತ್ತಾರೆ, ಎಲ್ಲಾ ರೀತಿಯ ಸಹಕಾರ ನೀಡುತ್ತಾರೆ. ಇಲ್ಲಿ ನಮಗೆ ಅಧಿಕಾರಿಗಳು ಅಭಿವೃದ್ಧಿ ಮಾಡುವುದಕ್ಕೆ ಸಾಥ್ ನೀಡುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮದು 7ನೇ ವಾರ್ಡು ಟಿಪ್ಪು ನಗರ, ನನ್ನ ವಾರ್ಡು. ಸುಮಾರು 1.5 ತಿಂಗಳಿಂದ ಅಲ್ಲಿ ಏನಾಗ್ತಾ ಇದೆ, ಸ್ವಲ್ಪ ಡ್ರೈನ್ ಬ್ಲಾಕ್ ಆಗಿದೆ. ನಾವು ಸುಮಾರು ಸರಿ ನಾವು ಮೇಸ್ಟಿಗೆ ಸಹ ಹೇಳಿದ್ದೀವಿ, ಅವ್ರು ಹೋಗ್ಬಿಟ್ಟು ನೋಡೋದು ಮಾಡೋದು ಆಯ್ತು, ಕ್ಲಿಯರ್ ಆಯಿತು ಅಂತ ಹೇಳ್ತಾ ಇದ್ರು. ನಿನ್ನೆ ಸ್ವಲ್ಪ ಅಲ್ಲಿರುವಂಥ ಮುಖಂಡರು ಮತ್ತು ಜನಗಳು ಸ್ವಲ್ಪ ಬೇಸರ ವ್ಯಕ್ತಪಡಿಸಿ ನನ್ನನ್ನು ಕರೆಸಿ ನೋಡಿದ್ರೆ ಅಲ್ಲಿ ತುಂಬ ನೀರೆಲ್ಲನೂ ಮೇಲೆ ಬರ್ತಾ ಇದೆ, ರೋಡಲ್ಲಿ ಬರ್ತಾ ಇದೆ. ನಮ್ಮದು ಪ್ರಶ್ನೆ ಅಂತ ಹೇಳಿದರೆ, ಇದೇ ರೀತಿ ನಗರಸಭೆಯಲ್ಲಿ ಇಷ್ಟೆಲ್ಲ ನಾವು ಜನರು ಎಲ್ಲನೂ ಟ್ಯಾಕ್ಸ್ ಕಟ್ತಾರೆ, ಆಮೇಲೆ ಜನರೆಲ್ಲನೂ ಯಾವ ರೀತಿ ನಮ್ಗೆ ಸಹಕಾರ ಕೊಡಬೇಕು ನಗರಸಭೆಯಲ್ಲೇ ಕೊಡ್ತಾರೆ. ಇಷ್ಟೆಲ್ಲ ಕೊಟ್ಟರು ನಮಗೆ ಅಧಿಕಾರಿಗಳಾಗಲಿ ಬೇರೆಯವರಾಗಲಿ ನಮಗೆ ಇಲ್ಲಿ ಸಪೋರ್ಟ್ ಕೊಡ್ತಾ ಇಲ್ಲ. ಒಂದು. ಎರಡನೇದು ಬಂದು ಈ ಕೇಂದ್ರ ಸ್ಥಾನದಲ್ಲಿ ಈಗ ಬಂದಿರುವಂಥ ಹೊಸ ಕಮಿಷನರ್ ಸಾಹೇಬರು ಸಹ ಈಗ ಇಲ್ಲ. ಅವ್ರ ಮೇಲೆ ಸ್ವಲ್ಪ ಏನೋ ಎಲ್ಲ ನಗರಸಭೆಯಲ್ಲಿ ಸ್ವಲ್ಪ ಅವ್ರ ಮೇಲೆ ಸ್ವಲ್ಪ ವಿಶ್ವಾಸ ಇಟ್ಟಿದ್ವಿ. ಎರಡನೇದು ಬಂದು ನಮಗೆ ಎನ್ರೋಲ್ಮೆಂಟ್ ಇಂಜಿನಿಯರು ಹೆಡ್ ಕ್ವಾರ್ಟರಲ್ಲಿ ಇರಬೇಕು, ಅವು ಸಹ ಇಲ್ಲ. ನಮಗೆ ಸಂಬಂಧಪಟ್ಟಂಥ ಹೆಲ್ತ್ ಇನ್ಸ್ಪೆಕ್ಟರ್ಗೆ ನಿನ್ನೆ ಸಹ ಹೇಳಿದ್ದೀನಿ, ಇಲ್ಲಪ್ಪ ನಿನ್ನೆ ಭಾನುವಾರ ಅಂದಿದ್ದಕ್ಕೆ ಇವತ್ತು ಕಳಿಸ್ತೀನಿ ನಾನು ಬೆಳಿಗ್ಗೆ ಅಂತ ಹೇಳಿದ್ರು. ಇಷ್ಟಂಕ ಇಲ್ಲ, ಫೋನ್ ಮಾಡಿ ಅವ್ರು ಲಿಫ್ಟ್ ಮಾಡಲ್ಲ. ಈ ರೀತಿ ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಾವ್ರೆ. ಈಗ ಜನರ ಸಮಸ್ಯೆಗೆ, ಜನರಿಗೆ ಆರೋಗ್ಯಕ್ಕೆ, ಜನರ ಮೂಲಭೂತ ಸೌಕರ್ಯಗಳಿಗೆ ಇದು ಯಾವುದೇ ರೀತಿಯಿಂದ ಸ್ಪಂದನೆ ಮಾಡಿಲ್ಲ ಅಂತ ಹೇಳಿದರೆ ನಮಗೆ ಈ ನಗರಸಭೆಯಲ್ಲಿ ಈ ಅಧಿಕಾರಿಗಳು ಬೇಕಾ ಅಂತ ಒಂದು ಪ್ರಶ್ನೆ. ಎರಡನೇದು, ನಾವು ಅಧ್ಯಕ್ಷ ಗಮನಕ್ಕೆ ಸುಮಾರು ಸರಿ ತೊಗೊಬಂದಿದ್ದೀವಿ. ಇವತ್ತು ಸಹ ಬೆಳಿಗ್ಗೆ ಫೋನ್ ಮಾಡಿದೆ, ಅಣ್ಣ ಈ ರೀತಿ ಸಮಸ್ಯೆಗಳು ತುಂಬ ಇದ್ದಾವೆ, ನೀವು ಸ್ವಲ್ಪ ಕೇಸ್ ತೊಗೊಂಡು ಮಾಡಬೇಕು, ಹಿಂದೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಅಂತ. ಇಲ್ಲ ನೋಡೋಣ ಮಾಡೋಣ ಮಾತಾಡೋಣ, ಅಧ್ಯಕ್ಷ ಸಹ ಹೇಳ್ತಾರೆ. ಇದೇ ರೀತಿ ಸಮಜಾಯಿಷಿಗಳು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಎಷ್ಟು ದಿನ ತಡ್ಕೊಂಡಿರೋದು? ಇದು ಯಾರ ಜವಾಬ್ದಾರಿ? ಸಮಸ್ಯೆಗಳು ಅಧಿಕಾರಿಗಳು ಬಗೆಹರಿಸಿಲ್ಲ ಅಂತ ಹೆಡ್ ಕ್ವಾರ್ಟರ್ಲ್ಲಿ ಇಟ್ಕೊಂಡು ಈಗ ಇಷ್ಟೆಲ್ಲ 75,000 ಜನಸಂಖ್ಯೆ ಇರುವಂಥ ಒಂದು ನಗರಸಭೆಯಲ್ಲಿ ಇದಕ್ಕೆ ಮೂಲಭೂತ ಸೌಕರ್ಯ ಕೊಡುವಂಥ ಯಾರು? ಎಷ್ಟು ದಿನ ನಾವು ಸುಮ್ಮನೆ ಇರಬೇಕು? ಈ ವಿಚಾರಗಳಲ್ಲಿ ತುಂಬ ಸಮಸ್ಯೆಗಳು ಆಗ್ತಾ ಇದ್ದಾವೆ. ಅದಕ್ಕೆ ನಾವು ಹೇಳೋದು, ಎಷ್ಟೇ ಹೇಳಿದ್ರು ನಾವು ಮೀಡಿಯಾ ಬಗ್ಗೆ ಬರಬಾರ್ದು, ಏನೋ ಇಲ್ಲೇ ನಾವು ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಯೋಚನೆ ಮಾಡ್ಕೊಂಡು ನಾವು ಸಹಕಾರ ಮಾಡ್ಕೊಂಡು ಅವ್ರಿಗೂ ಸಹಕಾರ ಕೊಟ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ನಮ್ಮ ಕೌನ್ಸಿಲರ್ಗಳಿಗೆ ಮೂಲಭೂತ ಸೌಕರ್ಯಗಳು ಏನೂ ಕೊಡ್ತಾ ಇಲ್ಲ. ಎಷ್ಟು ದಿನದಿಂದ ಸಮಸ್ಯೆ ಇದೆ ಸರ್? ಸರ್ ಸುಮಾರು ಒಂದು 2.5-3 ತಿಂಗಳಿಂದ ಸಮಸ್ಯೆ ಇದೆ. ನೀವು ಸಹ ಅಲ್ಲಿ ಬಂದು ಸ್ಪಾಟಲ್ಲಿ ನೋಡಿಬಿಟ್ಟು ಸ್ವಲ್ಪ ತಮಗೆ ತಿಳುವಳಿಕೆ ಆಗುತ್ತೆ ಅದು ಯಾವ ರೀತಿ ಇದೆ ಅಲ್ಲಿ ಸಮಸ್ಯೆ ಅಂತ ಹೇಳ್ಬಿಟ್ಟು. ಮತ್ತು ತಮ್ಮ ವಾರ್ಡಲ್ಲಿ ಸುಮಂಗ್ಲಿ ಕಲ್ಯಾಣ ಮಂಟಪ ಹಿಂದೆ ಒಂದು ರಸ್ತೆ ಹಂಗೆ ಬಿಟ್ಟಿದ್ದಾರೆ, ಇದಕ್ಕೇನು ಹೇಳ್ತೀರಾ ನೀವೇನು ಅಂತ? ಯಾವ ರಸ್ತೆ? ಸುಮಂಗ್ಲಿ ಕಲ್ಯಾಣ ಮಂಟಪ ಹಿಂದೆ ಜಲ್ಲಿ ಹಾಕಿಬಿಟ್ಟು ರಸ್ತೆ ಹಂಗೆ ಬಿಟ್ಟಿದ್ದಾರೆ ಕಂಪ್ಲೀಟ್. ಅದು ಸುಮಾರು ಒಂದು 9 ತಿಂಗಳಾಗಿ ಸರ್ ಜಲ್ಲಿ ಆಗಿ. ನಾವು ಹೇಳ್ತಾ ಇದ್ದೀವಿ ಅದು ಇನ್ಕಂಪ್ಲೀಟ್ ಇದೆ. ಹಿಂದೆ ಕಮಿಷನರ್ ಇದ್ದಾಗ ಹೇಳಿದ್ವಿ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ, ಮಳೆ ಇದ್ದಾವೆ ಅದು ಇದಾವೆ ಅಂತ ಸ್ವಲ್ಪ ಬ್ರೇಕ್ ಹಾಕ್ಕೊಂಡ್ರು. ಆಮೇಲೆ ಅಲ್ಲಿ ಕೆಲವು ನಮ್ಮ ಮುಖಂಡರೆಲ್ಲ ಸೇರಿಕೊಂಡು ಅಲ್ಲಿ ಇನ್ನೂ ಅದು ರಸ್ತೆ ಇದೆ, CC ರಸ್ತೆ ಮಾಡಬೇಕು ಅಂತ ಹೇಳಿದ್ರು. ಟೆಕ್ನಿಕಲಾಗಿ ಮಾಡೋಕ್ಕೆ ಬರಲ್ಲ, ಅದೇನಾಗಿದೆ ಅದು ಹಾಸ್ಪಾಟ್ ಆಗಿದೆ, ಹಾಸ್ಪಾಟೇ ಮಾಡಬೇಕು ಅಂತ ಹೇಳಿದ್ವಿ. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ದಿನಗಣನೆ. ಗಿನ್ನಿಸ್ ದಾಖಲೆ ಕಲಾವಿದೆಯ ಕಮಾಲ್ ಕುಂಚದಲ್ಲಿ ಅರಳಿದ ಮುಖವಾಡಗಳಿಗೆ ಹೆಚ್ಚಿದ ಬೇಡಿಕೆ.
ಮೀಸಲು ಸರ್ಕಾರಿ ಜಾಗ ಖಾಸಗಿಯವರ ಪಾಲು ವಾಪಸ್ ಪಡೆಯಲು ಅಧಿಕಾರಿಗಳಲ್ಲಿ ಒತ್ತಾಯ, ನಿವೇಶನ ಮಂಜೂರಿಗೆ ಗ್ರಾಮಸ್ಥರ ಆಗ್ರಹ. ಚಿಕ್ಕಮ್ಮನಿಗೆ ಫೋನ್ ಮಾಡಿ ಅನುಚಿತ ವರ್ತನೆ ಆರೋಪ, ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ, ಜೀವನ್ಮರಣದ ನಡುವೆ ಯುವಕನ ಹೋರಾಟ. ಅರ್ಧಕ್ಕೆ ನಿಂತಿರುವ ಜಲ್ ಜೀವನ್ ಮಿಷನ್ ಯೋಜನೆ ಕಾಮಗಾರಿ, ಅಧಿಕಾರಿಗಳ ನಿರ್ಲಕ್ಷ್ಯ, ಹಿಡಿಶಾಪ ಹಾಕುತ್ತಿರುವ ಗ್ರಾಮಸ್ಥರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.